ಕೊರಳೋಡು ಜಪಮಾಲೆ ಕರದಿಂದ ಜಪ ತಪ ಕೊರಳೋಡು ಜಪಮಾಲೆ ಕರದಿಂದ ಜಪ ತಪ ಮುಖದಿಂದ ರಾಮ ರಾಮ ಮುಖದಿಂದ ರಾಮ ರಾಮ ಶೋಭಿಸುತ್ತಿಹರು ರಾಮ ಮಂದಿರಕ್ಕೆ ಬಂದಿಹರು ಶ್ರೀ ಗುರು ಕ್ಷೇತ್ರ ಹೆಬ್ಬಳ್ಳಿಯಿಂದ ಬಂದಿಹರು ಶ್ರೀ ಬ್ರಹ್ಮಾನಂದರ ಸಂಕಲ್ಪವರು ಶ್ರೀ ಬ್ರಹ್ಮಾನಂದರ ಸಂಕಲ್ಪವರು ಸಾಕಾರಗೊಳಿಸಲು ರಾಮ ಮಂದಿರಕ್ಕೆ ಬಂದಿಹರು ಶ್ರೀ ಗುರು ಕ್ಷೇತ್ರ ಹೆಬ್ಬಳ್ಳಿಯಿಂದ ಬಂದಿಹರು ಶ್ರೀ ಗುರು ಕ್ಷೇತ್ರ ಹೆಬ್ಬಳ್ಳಿಯಿಂದ ಬಂದಿಹರು ಶ್ರೀ ಗುರು ಕ್ಷೇತ್ರ ಹೆಬ್ಬಳ್ಳಿಯಿಂದ ಬಂದಿಹರು ಶ್ರೀರಾಮ್ ಈ ಶುಭ ಸಮಾರಂಭದಲ್ಲಿ ನಮ್ಮ ಹಿರಿಯ ಸಹೋದರರು ವಿಶ್ವಸ್ತರಾದಂಥ ವಿಜಯನಾಥರವರು ಒತ್ತಾಯ ಮಾಡ್ತಾರೆ. ಈ ವರ್ಷದ ರಾಮನವಮಿ ವಿಜೃಂಭಣೆ ನೋಡಿದರೆ ಇದು ಕೇವಲ ಒಬ್ಬರಿಂದ ಸಾಧ್ಯ. ದೂತರು ಇವರಿಗೆ ಮಾಡಿದಂಥ ಕಾರ್ಯಕ್ರಮ ನೋಡಿದರೆ ಎಲ್ಲರಿಗೂ ಆಶ್ಚರ್ಯ ಆಗಿದೆ. ಅವರದ್ದೇ ಒಂದು ಶಕ್ತಿ ಇದೆ. ಆ ಶಕ್ತಿ ಇವತ್ತು ನಾನು ನಡೆಸ್ತಾ ಇದ್ದೆ ಆರಾಧನೆ ರೂಪದಲ್ಲಿ ಬಂದು ನಮ್ಮ ಬೆಳದಡಿಯಲ್ಲಿ ಈ ಕಾರ್ಯಕ್ರಮ ನಾನು ಇದಕ್ಕೆ ಕಾರಣ ಆ ಭಗವಂತ ಶ್ರೀರಾಮಚಂದ್ರ ಅವರ ಆತನ ಏನು ಕರುಣೆ ಆಗಲಿ ಅಥವಾ ಪ್ರೇರಣೆ ಆಗಿರಲಿ ಈ ದೇವಸ್ಥಾನ ಬಂದವರು ನಾನು ಕಾರ್ಯ ಮಾಡಿದ್ದಾರೆ. ನಾನು ಯುಗಾದಿ ದಿವಸ ಮುಷ್ಟಿ ಹೊತ್ತಿಗೆಯಿಂದ ನಾನು ಯೋಚನೆ ಮಾಡಿದ್ದೆ, ನಾವು ಇಲ್ಲಿ ಕಾರ್ಯಕ್ರಮಗಳು ಸ್ಟಾರ್ಟ್ ಮಾಡಬೇಕು. ಈ ಕಟ್ಟಡದ ಕಾರ್ಯಕ್ರಮಗಳನ್ನು ಶುರು ಮಾಡಬೇಕು ಅಂತ ಗುರುಗಳು ಇಚ್ಛೆಪಟ್ಟರು. ಆ ಟೈಮಿನ ವಿಷಯದಲ್ಲಿ ನಾನು ಕೂಡ ನಮ್ಮ ಕೈ ಜೋಡಿಸ್ಬೇಕು, ಅವರ ಈ ದೇವಸ್ಥಾನವನ್ನು ಮುಂತರಬೇಕು. ಅವ್ರು ಬಹಳ ಕಳಕಳಿಯಿಂದ ಈ ದೇವಸ್ಥಾನ ಬಗ್ಗೆ ಬಹಳ ಯೋಚನೆ ಮಾಡಿದ್ದಾರೆ. ಅವರು ಅರ್ಧ ಗಂಟೆ ಕೆಳಗಡೆ ನಾನು ಕರ್ಕೊಂಡು ಹೋಗಿ ಎಲ್ಲ ದೇವಸ್ಥಾನದಲ್ಲಿ ಅವ್ರು ಏನೇನು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ, ಏನೇನು ಮಾಡಬೇಕು ಅಂತ ಮಾಡಿದ್ದಾರೆ, ಈ ಮುಂದೆ ಯಾವ ಥರ ತೊಗೊಂಡು ಹೋಗ್ಬೇಕು, ಇದಕ್ಕೆಲ್ಲರೂ ನಾವು ಇವತ್ತು ಕೈ ಜೋಡಿಸಿ ಇದನ್ನು ನಾವು ದೇವಸ್ಥಾನವನ್ನು ತೊಗೊಂಡು ಹೋಗ್ಬೇಕು. ಜನಗಳ ಬಂದಲ್ಲಿ ಮತ್ತೆ 2 ದಿವಸ 3 ದಿವಸ ಇದು ವಾಸ್ತವ ಮಾಡಲಿಕ್ಕೆ ಕೂಡ ಎಲ್ಲ ಅನುಕೂಲಗಳನ್ನು ಮಾಡಿಕೊಡ್ಬೇಕು ಅಂತ ನಮ್ಮ ಆಸೆ ಇದೆ. ಓಕೆ, ನಾವು ಹೇಳಿದ ಪ್ರಕಾರ ಅವರಿಗೆ ನಾನು ಈ ಟ್ರಸ್ಟಿ ವತಿಗಳಿಂದ 5 ಲಕ್ಷ ರೂಪಾಯಿ ಅವ್ರ ಕೈ ತಲುಪಿಸ್ತಾ ಇದ್ದೀವಿ. ಹಾಗೂ ನಾವು ಅವರಿಗೆ ತಿಳಿಸೋದು ಒಂದೇ, ಈ ಸ್ಥಳೀಯ ಭಕ್ತಾದಿಗಳಿಂದ, ಈ ಇನಾಮದಾರ ಕುಟುಂಬದಿಂದ ಹಾಗೂ ಟ್ರಸ್ಟಿಗಳಿಂದ ಆ ಭಗವಂತನ ಕೇಳೋದು ಒಂದೇ, ಅವರಿಗೆ ಆಯು ಆರೋಗ್ಯ ಆಯುಷ್ಯ ಕೊಡಲಿ, ಸದಾ ಈ ಬೆಳಡಿ ಮೇಲೆ ಅವರು ಒಲವು ಇರಲಿ, ಹೆಚ್ಚಿನ ನಾವು ಬಂದು ಈ ದೇವಸ್ಥಾನವನ್ನು ಮುಂದೆ ಕರ್ಕೊಂಡು ಹೋಗಲಿ, ಅವರಿಗೆ ಕಾಳಜಿ ಮಾಡಿದ್ದಾರೆ, ಅವ್ರಿಗೆ ಯೋಚನೆ ಮಾಡ್ತಾ ಇದ್ದಾರೆ. ಅವರೆಲ್ಲ ನಮ್ಮ ಕೈಗಳನ್ನು ಜೋಡಿಸಿ ಮುಂದೆ ಜಯಿಸ್ತಾರೆ. गुरु श्री ब्रह्मानंद महाराज की जय। जय जय रघुवीर महाराज की जय।
ನಮ್ಮ ಹಿರಿಯ ಸಹೋದರ ಪ್ರಶಾಂತಿನಾಥ್ ಅವರು ಒಂದೆರಡು ಮಾತನಾಡಬೇಕು. ಶ್ರೀರಾಮ ಸಮರ್ಥ ತತ್ವಮಸ್ಯಾದ ಲಕ್ಷ್ಯಾಯ ತತ್ವ ಜ್ಞಾನೋಪದೇಶನೆ ತಾಪತ್ರಯ ವಿನಾಶಾಯ ಶ್ರೀ ದತ್ತಾವಧೂತಾಯ ನಮೋ ನಮಃ. ರಾಮಮರಃ ರಾಮಮಿದಂ ರಾಮಸ್ಯ ರಾಮಮುಚ್ಯತೆ ರಾಮಸ್ಯ ರಾಮಮಾದಾಯ ರಾಮಮೇವಾವಶಿಷ್ಯತೆ ಎನ್ನುವಂತೆ ಎಲ್ಲವೂ ರಾಮಮಯವೇ. ಇಂತಹ ರಾಮಮಯ ರಮಣರಾದ ನಮ್ಮ ಶ್ರೀ ಗುರುಗಳ ಕುರಿತು ಕೆಲವು ವಾಕ್ಪುಷ್ಪಗಳನ್ನ ಅವರ ಶ್ರೀ ಚರಣಗಳಿಗೆ ಸಮರ್ಪಿಸಬೇಕಂತ ಹೇಳಿ ನನ್ನ ಮನಸ್ಸು ಏನಾಗ್ತಂದ್ರೆ ಹಾತೊರಿಲಿಕ್ಕದ. ಈ ಮುಖಾಂತರವಾಗಿ ಒಂದು ಚಿಕ್ಕ ಪ್ರಯತ್ನವನ್ನ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ಶ್ರೀರಾಮನ ಚರಣ ಸ್ಪರ್ಶದಿಂದ ಶಿಲೆಯಾದ ಅಹಲ್ಯ ಚೇತನರಾಗಿ ಪಾವನರಾದಂತೆ ಗುರುಗಳೇ, ನಿಮ್ಮ ಪಾದ ಸ್ಪರ್ಶದಿಂದ ನಮ್ಮ ಬೆಳವಡಿ ಗ್ರಾಮವು ಪ್ರತಿ ಕಣವು ಪಾವನವಾಗಿದೆ, ಮಂಗಲಮಯವಾಗಿದೆ, ರಾಮಮಯವಾಗಿದೆ. ತಮ್ಮ ಸಾರಥ್ಯದಲ್ಲಿ ನಡೆದ ಈ ರಾಮನವಮಿಯ ಉತ್ಸವವು ವೈಭವವು ಇಂದ್ರನ ವೃಂದಾವನದಲ್ಲಿ ಮಾಡಿದ ಗೋವಿಂದನ ಅಭಿಷೇಕವನ್ನು ಹಾಗೂ ಕುರುಕ್ಷೇತ್ರದಲ್ಲಿ ವಸುದೇವನು ಮಾಡಿದ ಯಜ್ಞೋತ್ಸವದ ಸ್ಮರಣೆ ತರುತ್ತಿದೆ. ಇದು ನನ್ನ ಅಹೋ ಸೌಭಾಗ್ಯವೇ. ಹಾಗೆ ತಾವು ಇಷ್ಟು ದಿನಗಳವರೆಗೆ ನಮಗೆ ಯಥೇಚ್ಛವಾಗಿ ಉಣಬಡಿಸಿದ ಪಂಚ ಪಕ್ವಾನ್ನಗಳು ಪಂಚಖಾದ್ಯಗಳನ್ನು ಸ್ಮರಿಸಿಕೊಂಡರೆ ಸಕ್ಕರೆ ತುಪ್ಪದ ವ್ಯವಹರಿಸಿ ಯಾವ ತರ ಲಕ್ಷ್ಮೀ ಮಾರಮ್ಮ ಅಂತ ಹೇಳಿ ದಾಸರು ಹಾಡು ಹೊಗಳಿದ್ದಾರೆ. ಅವತಾರಿಗಳಾದ ಶ್ರೀ ಚಿದಂಬರ ದೀಕ್ಷಿತರು ತುಪ್ಪದ ನದಿಯನ್ನೇ ಹರಿಸಿದಂತೆ ನೀವು ನಮ್ಮ ರಾಮ ಮಂದಿರದಲ್ಲಿ ಪಂಚ ಪಕ್ವಾನ್ನಗಳ ಕಾಲುವೆಯನ್ನೇ ಹರಿಸಿದ್ದೀರಿ. ಇದು ನಮ್ಮ ಬೆಳವಡಿ ಗ್ರಾಮದ ಉದ್ದೇಶ. ಅದಕ್ಕಾಗಿ ನಮ್ಮ ಗ್ರಾಮವೇ ಭಕ್ತಿ ಭಾವದಿಂದ ನತ ಮಸ್ತಕವಾಗಿದೆ. ಎರಡನೇದಾಗಿ ಹೇಳಬೇಕು ಅಂತಂದ್ರೆ, ಬೃಂದಾವನದಲ್ಲಿ ಗಾನ ಮುರಳಿ ಕೃಷ್ಣನ ಕೊಳಲನ್ನು ನುಡಿಸುತ್ತಿದ್ದರೆ ಗೋವುಗಳು ಕಿವಿಗಳನ್ನು ತೆರೆದು ಕೇಳುತ್ತಿದ್ದಂತೆ ಗೋಪಿಯರು ದೇಹ ಭಾವವನ್ನು ಮರೆತು ಭಕ್ತಿ ಪರವಶವಾಗುತ್ತಿದ್ದರಂತೆ. ಆನಂದ ಉತ್ಕರ್ಷದಿಂದ ಆ ಆಕಾಶದಲ್ಲಿ ಮೇಘಗಳು ಮಳೆಯನ್ನು ಸುರಿಸುತ್ತಿದ್ದವಂತೆ, ನವಿಲುಗಳು ನರ್ತನ ನೈಯುತ್ತಿದ್ದವಂತೆ, ವೃಕ್ಷಗಳು ಫಲಗಳನ್ನು ಬೀರಿಸುತ್ತಿದ್ದವಂತೆ. ಹಾಗೆಯೇ ಗುರುಗಳೇ, ತಾವು ಪ್ರವಚನವೆಂಬ ಜ್ಞಾನಗಂಗೆಯನ್ನು ಹರಿಸಿದರೆ ಸಾಕು, ನಾವು ಪುನಿತರಾಗಿ ಭಕ್ತಿ ಪರವಶರಾಗುತ್ತಿದ್ದೇವೆ. ಇದೇ ಅನುಭವವು ನಮ್ಮ ಗ್ರಾಮದ ಗೋವುಗಳಿಗೂ ವೃಕ್ಷಗಳಿಗೂ ನವಿಲುಗಳಿಗೂ ಅನುಭವ ಆಗಿರಲು ಸಾಕು. ಇದರಿಂದ ತಾವು ನಮ್ಮಲ್ಲಿ ಭಿನ್ನತಾ ಭಾವವನ್ನು ಮಾಡಿದ್ದೀರಿ. ಅದಕ್ಕಾಗಿ ನಿಮಗೆ ನಾವು ಚಿರಋಣಿಯಾಗಿದ್ದೇವೆ. ಮೂರನೇದಾಗಿ, ಈ 10 ದಿವಸಗಳಲ್ಲಿ ನಿಮ್ಮ ನಡೆ ನುಡಿ ನಡೆತೆಗಳನ್ನು ವೀಕ್ಷಿಸಿದಾಗ ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿದ ಹಾಗೆ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಗುಸ್ತನಿ ಶುನಿ ಚೈವ ಕೃಪಾಶ್ಚ ಪಂಡಿತಃ ಸಮದರ್ಶಿನಃ ಎಂಬ ಶ್ಲೋಕವು ನೆನಪಿಗೆ ಬರುತ್ತದೆ. ಈ ಶ್ಲೋಕದಂತೆ ಜ್ಞಾನಿಗಳಾದ ತಾವು ಬಡವ ಬಲ್ಲಿದ ಶ್ರೀಮಂತ ಕುಲ ಜಾತಿ ಗೋತ್ರಗಳನ್ನು ನೋಡಿದರೆ ಎಲ್ಲರಿಗೂ ನಿಷ್ಕಪಟ ನಿಷ್ಕಮಲ ನಿರ್ವಾಚ್ಯ ನಿರ್ಮಲ ಪ್ರೇಮವನ್ನು ತೋರಿಸಿದ್ದೀರಿ. ಎಲ್ಲರಲ್ಲಿಯೂ ಅದೇ ರಾಮನನ್ನು ನೋಡಿದ್ದೀರಿ. ನಿಜವಾಗಿಯೂ ನಾವು ಧನ್ಯರೇ ಸರಿ. ಇದಕ್ಕಾಗಿ ನಮ್ಮ ಶಿರಸ ನಮಸ್ಕಾರಗಳು. ನಾಲ್ಕನೆಯದಾಗಿ ಗುರುಗಳೇ, ಈ 10 ದಿನಗಳ ದರ್ಶನ ಸ್ಪರ್ಶನ ಸತ್ಸಂಗದಿಂದ ನಾವು ಜಡತ್ವವನ್ನು ನೀಗಿ ಪಾವನರಾಗಿದ್ದೇವೆ. ಭಾಗವತವು ಹೇಳುವಂತೆ ತೀರ್ಥಕ್ಷೇತ್ರಗಳು ನಿಜವಾದ ತೀರ್ಥ ರೂಪಗಳಲ್ಲ, ಕೇವಲ ನೀರು ತೀರ್ಥವಾಗಲಾರದು. ನಿಜವಾದ ತೀರ್ಥಕ್ಷೇತ್ರಗಳೆಂದರೆ ಸತ್ಪುರುಷರು. ಯಾಕೆಂದರೆ ತಮ್ಮ ನಿಜವಾದ ವೇದ ಬುದ್ಧಿಯನ್ನು ಹೋಗಲಾಡಿಸುತ್ತೀರಿ. ಆದರೆ ತೀರ್ಥಕ್ಷೇತ್ರಗಳು ನಮ್ಮ ಅಜ್ಞಾನವನ್ನು ಹಾಗೂ ವೇದ ಬುದ್ಧಿಯನ್ನು ವೃದ್ಧಿಯಾಗಿಸುತ್ತದೆ. ಇಂತಹ ತಮ್ಮ ಸಾಕ್ಷಾತ್ 10 ದಿನಗಳ
ದರ್ಶನ, ಸಾಕ್ಷಾತ್ ಸತ್ಸಂಗ, ಸಾಕ್ಷಾತ್ ಸ್ಪರ್ಶನಗಳು ನಮ್ಮನ್ನು ಪಾವನವಾಗಿಸುತ್ತವೆ. ಇದಕ್ಕಾಗಿ ತಮಗೆ ನಾವು ನತಮಸ್ತಕರಾಗಿದ್ದೇವೆ. ಇನ್ನು ಕೊನೆಯದಾಗಿ ಹೇಳಬೇಕು ಅಂತಂದ್ರೆ, ಚತುರ್ಮುಖ ಬ್ರಹ್ಮನು ಹೇಳ್ತಾನೆ, ನಾನು ಯಾವಾಗಲೂ ಸತ್ಸ್ವರೂಪನಾದ ಭಗವಂತನು ಸ್ತುತಿ ನಾಮ ಸಂಕೀರ್ತನೆ ಮಾಡುತ್ತೇನೆ. ಇದರಿಂದ ನನ್ನ ವಾಣಿಯೆಲ್ಲ ಸತ್ಯಮಯವಾಗುತ್ತದೆ. ಹಾಗೆಯೇ ಗುರುಗಳೇ, ತಾವು ಯಾವಾಗಲೂ ಸತ್ಯರೂಪನಾದ ರಾಮನ ನಾಮದಲ್ಲಿಯೇ ರಮಾರಮಣರಾಗಿರುವುದರಿಂದ ತಮ್ಮ ವಾಣಿಯಲ್ಲಿ ಉದಯಿಸಿದ ಸಂಕಲ್ಪಗಳೆಲ್ಲವೂ ಸತ್ಯವೇ ಆಗುತ್ತದೆ. ಇದರಲ್ಲಿ ನಮಗೆ ಯಾವುದೇ ಸಂದೇಹವಿಲ್ಲ. ಕೆರೆಯ ನೀರನ್ನು ಕೆರೆಯಲ್ಲಿ ಚೆಲ್ಲುವಂತೆ ಅಂತರ್ಯಾಮಿಯಾಗಿ ಸದ್ಗುರುಗಳಾದ ತಾವು ಅನುಗ್ರಹಿಸಿದ ಈ ವಾಕ್ಪುಷ್ಪಗಳನ್ನು ತಮ್ಮ ಶ್ರೀ ಚರಣಗಳಿಗೆ ಅರ್ಪಿಸುತ್ತೇನೆ. ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ. ನಮ್ಮ ದೊಡ್ಡ ಅಣ್ಣನೂ ಒಂದೆರಡು ಮಾತಾಡಿದ್ರು, ಸಣ್ಣ ತಮ್ಮನೂ ಒಂದು ಮಾತಾಡಿದ್ರು. ಗುರುಗಳು ಹೇಳ್ತಿರ್ತಾರ, ಏನು ಹೇಳೋದಕ್ಕೆ ಅಂತ ಹೇಳಿ ನಿಮ್ಗೆ ಮುಗಿಸ್ಬಿಟ್ಟಿರುತ್ತೆ. ಅದಕ್ಕೆ ನಮಗೂ ಒಂದು ಎರಡು ಏನೋ ಹೇಳೋದು. ಗುರುಗಳು ರಾತ್ರಿ 2 ಗಂಟೆ 2:30 ತನಕ 3-4 ದಿವಸ ಹೇಳಿದ್ದೀನಿ. ನಾನು ಅನುಭವವನ್ನು ಒಂದು ಎರಡು ಹೇಳಿದ್ದೆ. ಮೂಕಂ ಕರೋತಿ ವಾಚಾಲಂ ಭಂಗಂ ಲಂಘಯತೆ ಗಿರಿಂ ಯತ್ಕೃಪಾತಂ ವಂದೇ ಪರಮಾನಂದ ಮಾತು. ಕೃತಸ್ಯ ಪ್ರತಿಕರ್ತವ್ಯಂ ಏಷು ಧರ್ಮ ಸನಾತನಃ ಎನ್ನುವಂತೆ ನಮ್ಮೆಲ್ಲರಿಗಾಗಿ, ನಮಗಾಗಿ, ಪ್ರಭು ಶ್ರೀರಾಮಚಂದ್ರನಿಗಾಗಿ, ಭಗವಂತನಿಗಾಗಿ 10 ದಿನಗಳವರೆಗೆ ಶ್ರೀರಾಮನವಮಿಯ ಉತ್ಸವವನ್ನು ನ ಭೂತೋ ನ ಭವಿಷ್ಯತಿ ಎನ್ನುವಂತೆ ಅಭೂತಪೂರ್ವವಾಗಿ ಯಶಸ್ವಿಯಾಗಿ ಆಚರಿಸಿಕೊಟ್ಟ ಸದ್ಗುರುಗಳಿಗಾಗಿ ಹಾಗೂ ಅವರ ಸೈನ್ಯದಂತೆ ಇರುವ ಅವರ ಎಲ್ಲಾ ಶಿಷ್ಯ ವೃಂದಕ್ಕೂ ಅಭಿವಂದನೆಗಳನ್ನು ಸಲ್ಲಿಸುವುದು ಬೆಳಗಡಿ ಗ್ರಾಮದ ನಮ್ಮ ಕರ್ತವ್ಯವಾಗಿದೆ. ಅದಕ್ಕಾಗಿ ಅವರಿಗೆ ಭಕ್ತಿಪೂರ್ವಕ ಅಭಿನಂದನೆಗಳನ್ನು ಶ್ರೀ ಗುರುಗಳ ಶ್ರೀ ಚರಣಗಳಿಗೆ ಅಭಿನಂದಿಸುತ್ತೇನೆ. ಅರ್ಜುನನ ರಥಕ್ಕೆ ಸಾಕ್ಷಾತ್ ಶ್ರೀಕೃಷ್ಣನ ಸಾರಥಿಯಾಗಿ ಪಾಂಡವರಿಗೆ ಯಶಸ್ಸನ್ನು ತಂದುಕೊಟ್ಟಂತೆ ನಮ್ಮ ಗ್ರಾಮದ ಶ್ರೀರಾಮದೇವರ ಉತ್ಸವಕ್ಕೆ ಪೂಜ್ಯ ಗುರುಗಳು ಸಾರಥ್ಯವನ್ನು ಅಲಂಕರಿಸಿ ಶ್ರೀರಾಮದೇವರು ಗುರು ಮಹಾರಾಜರು ತೃಪ್ತಿಯಾಗುವಂತೆ ಯಶಸ್ಸನ್ನು ತಂದುಕೊಟ್ಟಿದ್ದಾರೆ. ಅಕ್ಷರಶಃ ಹೇಳಬೇಕಂದ್ರೆ, ಗುರುಗಳು ಉತ್ಸವದ ಮೊದಲು ದೇವಸ್ಥಾನಕ್ಕೆ ದಯಮಾಡಿಸಿದಾಗ ಈಗ ನಾವು ನೋಡುತ್ತಿರುವ ಯಾವ ಅಲಂಕಾರಗಳಾಗಲಿ, ವ್ಯವಸ್ಥೆಯಾಗಲಿ, ಅನುಕೂಲಗಳಾಗಲಿ ಇರಲಿಲ್ಲ. ಗುರುಗಳು 1-2 ದಿನಗಳಲ್ಲಿ ದೇವಾಲಯ ಹಾಗೂ ಸುತ್ತಲಿನ ಸಂಕೀರ್ಣವನ್ನು ಶ್ರೀಕೃಷ್ಣನ ಧಾರಣೆಯಂತೆ ಮಾರ್ಪಾಡು ಮಾಡಿದರು. ವಿಸ್ಮಯ ಎನ್ನುವಂತೆ ದೇವಾಲಯದ ಚಿತ್ರಣವನ್ನು ಬದಲಿ ಮಾಡಿದರು. ಇದು ಶ್ರೀಕೃಷ್ಣನ ಸಮುದ್ರದಲ್ಲಿ ದ್ವಾರಕಾಪಟ್ಟಣವನ್ನು ನಿರ್ಮಿಸಿದಂತೆಯೇ ಇದೆ. ಇಂತಹ ಕುಗ್ರಾಮದಲ್ಲಿ ಕೇವಲ 48 ತಾಸುಗಳಲ್ಲಿ ಬದಲಾಯಿಸುವುದು ಸಾಮಾನ್ಯರಿಗೆ ಸಾಧ್ಯವಿಲ್ಲದ ಮಾತು. ಗುರುಗಳೇ, ಇಂತಹ ನಿಮ್ಮ ನೀತಿ ಸಾಮರ್ಥ್ಯಕ್ಕೆ ನೀವೇ ಸರಿಸಾಗಿ. ನಿಮಗೆ ನಮ್ಮ ಗ್ರಾಮದ ಪರವಾಗಿ ಶಿರಸಾಷ್ಟಾಂಗ ನಮಸ್ಕಾರ. ಗುರುಗಳೇ, ನೀವು 10 ದಿನಗಳವರೆಗೆ ನಮಗೆಲ್ಲ ಉಣಬಡಿಸಿದ ಪಂಚ ಪಕ್ವಾನ್ನಗಳು, ರುಚಿ ಉಪಹಾರಗಳು ನಮಗೆಲ್ಲ ಮರೆಯಲಾಗದ ಸಂತೃಪ್ತಿಯನ್ನು ಒದಗಿಸಿದ್ದೀರಿ. ಇದನ್ನೆಲ್ಲ ಗಮನಿಸಿದರೆ ನೀವು ಕೇವಲ ಸತ್ಪುರುಷರಲ್ಲ, ನನ್ನ ಬ್ರಹ್ಮ ಹೌದು. ಗೀತೆಯಲ್ಲಿ ಹೇಳಿದಂತೆ ಜ್ಞಾನಿಗಳು ಎಲ್ಲ ಭೂತಗಳಲ್ಲೂ ತಮ್ಮನ್ನು ಎಲ್ಲ ಭೂತಗಳನ್ನು ನೋಡುವಂತೆ ಇಲ್ಲಿ ತಾವು ಬಡವ, ಬಲ್ಲಿದ, ಶ್ರೀಮಂತ, ಪ್ರಾಣಿ, ಮನುಷ್ಯ ಎಂಬ ಭೇದವನ್ನು ಮಾಡದೆ ಎಲ್ಲರಿಗೂ ಸ್ವತಃ ಉಪಹಾರ, ಅನ್ನ ಪ್ರಸಾದ ಉಣಬಡಿಸಿದ್ದೀರಿ. ಇದನ್ನೆಲ್ಲ ನೋಡಿರುವುದು ನಮ್ಮ ಸೌಭಾಗ್ಯವೇ ಸರಿ. ಇಂಥ ವಿಭೂತಿ ತತ್ವವನ್ನು ಹೊಂದಿದ ತಮಗೆ ನಮ್ಮ ಸಹಸ್ರ ಪೂರ್ವಕ ಶಿರಸಾಷ್ಟಾಂಗ ನಮಸ್ಕಾರ. ನಿಜವಾಗಿ ಹೇಳ್ಬೇಕಂತಂದ್ರೆ, ನಮ್ಮ ಮೊನ್ನೆ ಇಂದು ಮಹಾರಾಜರು, ನಮ್ಮ ಅಜ್ಜಿ, ಅಜ್ಜ, ನಮ್ಮ ಹಿರಿಯರು, ದತ್ತಣ್ಣ ಅಜ್ಜಿಯವರು, ವೆಂಕಟಭಟ್ರು ನಮ್ಗೆ ಹೇಳ್ತಿದ್ದರು, ಮಹಾರಾಜರು ಬಂದು ಹೋಗೋ ಕಡೆ ದಿವಸ ಮತ್ತೆ ಪ್ರತಿಷ್ಠಾಪನಾ ಮಾಡ್ತೀವಿ, ಭೂಮಿ ಪೂಜೆ ಮಾಡಿ ಹೋಗೋದು ನಮ್ಗೆಲ್ಲ ಗ್ರಾಮದವ್ರಿಗೆ ಭಾಂಗಾ ರಾಮಾಚ ಮಂದಿರ ರಾಖಾ ರಾಮಾಚ ವೈಭವ ಅಂತ ಹೇಳಿರೋದು ಅಂತ. ನಿನ್ನೆ ಗುರುಗಳು ಸಹ ನಮ್ಮಲ್ಲಿ ಎಲ್ಲ ಕೂಡಿದಾಗ ಹೇಳಿದ್ರು, ನಾವಿಷ್ಟೆಲ್ಲ ಮಾಡೀವಿ, ನೀವೆಲ್ಲ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು. ಬರೀ ಇಷ್ಟ ಮಾಡಿದ್ರಲ್ಲ, ಇನ್ನೂ ನನಗೆ ಸಾಕಷ್ಟು ಮಾಡೋದದ, ಅದನ್ನ ನಾನು ಮಾಡೇ ಮಾಡ್ತೀನಿ ಅಂತ. ಅದಕ್ಕೆ ಗುರುಗಳು ಏನು ಹೇಳ್ತಾರ, ನಾವು ಅದಕ್ಕೆ ನಾವು ಎಲ್ಲರೂ ಸಾಥ್ ಕೊಡ್ತೀವಿ. ನಮ್ಮೆಲ್ಲ ಗ್ರಾಮದವರು, ನಾವು ಇಲ್ಲಿಂದ ಹುಡುಗರು ಎಲ್ಲರೂ ಕೊಡ್ತೀವಿ ಅನ್ನೋ ಮಾತನ್ನ ಇವತ್ತು ಪ್ರಭು ಶ್ರೀರಾಮಚಂದ್ರನಿಗೆ ಅರ್ಪಿಸಿ ಗುರುಗಳಿಗೆ ವಂದನೆಯನ್ನ Shri Ram Jai Ram Jai Jai Ram Shri Ram Jai Ram Jai Jai Ram Shri Ram Jai Ram Jai Jai Ram Shri Ram Jai Ram Jai Jai
सीतारामो सीतारामचंद्र स्वामी रामो सखा रामचंद्र सर्वस्व में रामचंद्रो दयालु नान्यं जाने नैव जाने न जाने दक्षिणे लक्ष्मणो यस्य वामे तु जनकात्मजा पुरतो मारुतिर्यस्य तं वन्दे मनोजवं मारुतिर्यवेकं केन्द्रे श्रीमतां वातात्मजं वानरयूतं श्रीरामरूपं सर्वं देहापरि कारोनि प्रपंच मुक्षु जनारागी अध्यात्म चर्चा करोनी बहुलोक दे मेळविकी नमस्कार त्या ब्रह्मचैतन्य बोलो राजा राम राम बोलो सीता राम बोलो राजा राम राम बोलो सीता राम 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 राम ಶಾಸ್ತ್ರಗಳಲ್ಲಿ ಒಂದು ಕಡೆಗೆ ಏನು ಹೇಳೋದಂದ್ರೆ ಮೋಕ್ಷಕ್ಕೆ 4 ಸಾಧನೆ ಅನೇಕ ಸಾಧನೆಗಳಿವೆ ಭಗವದ್ಗೀತಾದಲ್ಲಿ ಭಗವಂತನು ಸಾಕಷ್ಟು ಸಾಧನೆ ಹೇಳ್ತಾರೆ ಆದರೆ ಅದೇ ರೀತಿಯಾಗಿ ಮೋಕ್ಷಕ್ಕೆ 4 ಸಾಧನೆ ಮೋಕ್ಷ ಅಂದ್ರೆ ಏನು ಅನ್ನೋದಾಗಲಿ ಅದನ್ನೆಲ್ಲ ಬಹಳ ವಿಸ್ತಾರವಾಗಿ ಹೇಳೋದಿಲ್ಲ ಮೋಕ್ಷ ಅಂದ್ರೆ ಬಿಡುಗಡೆ ಮುಕ್ತಿ ಮೋಕ್ಷ ಅಂದ್ರೆ ಬಿಡುಗಡೆ ಎದರಿಂದ ಬಿಡುಗಡೆ ಅಂದ್ರೆ ದುಃಖದಿಂದ ಬಿಡುಗಡೆ ಅಥವಾ ವಾಸನೆಗಳಿಂದ ಬಿಡುಗಡೆ ಆತ್ಯಂತಿಕ ವಾಸನಾ ನಿವೃತ್ತಿ ಮೋಕ್ಷ ವಾಸನೆಗಳು ನಮ್ಮನ್ನ ಪ್ರಪಂಚದಲ್ಲಿ ಕಟ್ಟಾಕಿ ಹೋಗ್ತದೆ ಹೊಸಬಂಧನೆ ಅನ್ನೋ ಧಾತುವಿನಿಂದ ವಾಸನಾ ಶಬ್ದ ನಮ್ಮನ್ನ ಏನ್ ಮಾಡ್ಯಾವ ಅಂದ್ರೆ ವಾಸನೆಗಳು ಪ್ರಪಂಚದಲ್ಲಿ ಕಟ್ಟಾಕ ಹಿಂಗ ಬರ್ತೀವಿ ಕಣದಲ್ಲಿ ಹೆಬ್ಬಳ್ಳಿ ಮುಂದಾವಲ್ಲಿ ಎಲ್ಲಾದ್ರೂ ಬರ್ತೀವಿ ಲಕ್ಷ ಎಲ್ಲ ಮನುಷ್ಯರಿಗೆ ಒಂದು ನೋಡಿ ವಾಸನಾಗಳು ಹತ್ತ ಎಷ್ಟು ಹೆಂಗದ ಅಂದ್ರೆ ಅದು ಬಿದ್ದದ ಕೂಗ್ತದೆ ನಾವು ಎಲ್ಲಿ ಬೇಕಾದ್ರೆ ನೋಡುವ ಅಂತರ್ಮುಖ ಬರ್ತದೆ ವ್ಯಕ್ತಿಗಳು ಕಾಲ ಇಲ್ಲಿದ್ರು ಮನಿದ ಯಾಕಂದ್ರೆ ಅದ್ರೊಳಗೆ ಒಂದು ವಾಸನ ಸಿಗ್ತದೆ ಈ ವಾಸನಾನ ಜನ್ಮ ಮರಣ ಕಾರಣ ಈ ಅತ್ಯಂತಿಕ ವಾಸನಾಮಯವಾಗಿರ್ತಕ್ಕಂಥ ಏನೊಂದು ದುಃಖವನ್ನು ಆ ದುಃಖದಿಂದ ಬಿಡುಗಡೆ ಹೊಂದುವುದಕ್ಕೆ ನಾವು ಏನಂತೀವಿ ಅಂದ್ರೆ ಮೋಕ್ಷ ಇದೆಲ್ಲ ಜೀವನ್ ಮುಕ್ತವೇ ಪುರುಷರು ಅಂದ್ರೆ ಬದುಕಿದ್ದಾಗಲೇ ಮೋಕ್ಷದ ಒಂದು ದಿವ್ಯವಾಗಿರ್ತಕ್ಕಂಥ ಆನಂದವನ್ನು ಅನುಭವಿಸ್ತಕ್ಕಂಥ ಅವ್ರಿಗೆ ಎದುರು ಏನೂ ಬಂದ ನೋಡ್ರಿ ಮಹಾರಾಜರು ಸುತ್ತಮುತ್ತಲು 100 ಜನ ಇರ್ತಿದ್ದಾರೆ ಒಬ್ಬರು ಕಾಳೆ ಅಂತ ತಿಳ್ಕೊಂಡು ಇನ್ಸ್ಪೆಕ್ಟರ್ ರಿಟೈರ್ಡ್ ಎಜುಕೇಶನಲ್ ಇನ್ಸ್ಪೆಕ್ಟರ್ ಸಾಹೇಬರು ಸಾಲಿ ಸಾಹೇಬರು ಅವರು ಮಹಾರಾಜರಿಗೆ ಮಹಾರಾಜ ಹೇಳಿದ ನನಗೆ ಆರಾಮಿಲ್ಲ ಬಂದು ಬ್ಯಾಡ ಬ್ಯಾಡ ಅಂತ ಹೇಳಿದ್ರು ಕೇಳಿದ್ರು ಕಟ ಮಾಡಿ ಮಹಾರಾಜನ್ನು ಕರ್ಕೊಂಡು ಹೋಗಿ ಗುರುವಾಗಲು ಮಹಾರಾಜರು ಔಟ್ಸೈಡ್ ಇದು ನಡೆಯುತ್ತೆ ಮಹಾರಾಜರು ಒಬ್ಬರು ಊಟಕ್ಕಾದ್ರು ವಿಷ ಹಾಕಿ ಮಹಾರಾಜರು ಕಲ್ಪನಾ ಇದ್ದರು ವಿಷ ಹಾಕೊಂಡಿದ್ದಾರೆ ಅವ್ರು ಏನ್ ಮಾಡಿದ್ರು ವಿಷ ಹಾಕ್ಲಿಕ್ಕೆ ಅಂತ ಬಂದ್ರು ಇಬ್ಬರು 3 ಮಂದಿ ಬಂದು ಹಾಕ್ಲಿಕ್ಕಾಗದ ತಿರುಗಿ ಹೋಗಿದ್ರು ಇಬ್ರು 3 ಮಂದಿ ಬಂದು ಹಾಕ್ಲಿಕ್ಕೆ ಅದೊಂದು ರಾಜಕಾರಣ ಇರ್ತದೆ
ಒಂದು ಬ್ರಿಟಿಷರ್ನ ಒಂದು ರಾಜಕಾರಣ ಅದರೊಳಗೆ ಮಹಾರಾಜರನ್ನ ತಗೊಂಡಿದ್ದೆ. ಅವನದ ರಾಜ ಅದರೊಳಗೆ ಸಿಕ್ಕೊಂಡಿದ್ದ. ಒಬ್ಬ ಕಲೆಕ್ಟರ್ ಇದ್ದ. ಒಬ್ಬನ ಕಳಿಸಿದ್ರು, ಮಹಾರಾಜರು ನೋಡಿ ಅವನಿಗೆ ವಿಷ ಹಾಕುವ ಧೈರ್ಯ ಆಗಲಿಲ್ಲ. ಅವರು ಇನ್ನೊಬ್ಬರು ಕಳಿಸಿದ್ರು, ಅವನಿಗೂ ಮಹಾರಾಜರು ನೋಡಿ ಛೇ ವಿಷ ಹಾಕಬಾರ್ದು. ಮೂರನೇ ನಾವು ಮನುಷ್ಯನ ನಿರ್ಧಾರ ಮಾಡಿಕೊಂಡೆ ಒಂದು ವಿಷ ಆಕೆ ತೀರುವುದು. ನಾವು ಬಂದು ಅಲ್ಲೇ ಒಂದು ಕೋಳಿ ಹಿಡ್ಕೊಂಡು ತಮ್ದೆಲ್ಲ ಯಾವ ರೀತಿ ಅಡುಗೆ ಮಾಡೋದೆಲ್ಲ ಮಾಡಿಕೊಂಡು ತನ್ನ ಜೊತೆಗೆ ಅಡುಗೆಯವ್ರನ್ನು ಕರ್ಕೊಂಡು ಬಂದು ಮಹಾರಾಜರು ಉಣ್ಣುವ ಅನ್ನದೊಳಗೆ ಆಹಾರವನ್ನು ವಿಷ. ಮುಂದಾದ ನಮ್ಮ ಮಹಾರಾಜ ಕಡೆ ಬಂದ ಮಹಾರಾಜ ನಾಳೆ ನಮ್ಮ ಮನೆಗೂ ಮಹಾರಾಜರು ಏನಂದ್ರು, ರಾವ್ ಸಾಹೇಬ್ ಯಾಕೆ ಸುಮ್ಮನೆ ತಪ್ಪಾಗ್ಬಿಟ್ಟು ತ್ರಾಸ ಮಾಡ್ಕೊಡ್ತೀವಿ, ನೀವೇ ಇದು ಬಂದ್ಬಿಡ್ರಿ. ಮಹಾರಾಜ್ ನೀವೆಲ್ಲರೂ ನಿಮ್ಮ ಭಕ್ತರೆಲ್ಲ ಕರ್ಕೊಂಡು ಹೋಗ್ತೀರಿ, ನಾನು ಬೇರೆದವ ಅಂತ ನಮ್ಮ ಕಡೆ ಬರಕ್ಕೆ ಹೆಚ್ಚೆ ಹಂಗೇನಿಲ್ಲ, ನಾ ಬರ್ತೀನಿ. ಮಹಾರಾಜ್ ಗೊತ್ತಿತ್ತು ವಿಷ ಹಾಕಿ ಹಾಕಿದ್ದಾರೆ. ಮರುದಿವಸ ಅವ್ರು ನೈವೇದ್ಯ ಬಡಿಸಿ ಕಳಿಸಿದ. ಮಹಾರಾಜ್ ಹೇಳಿದ್ರು, ಒಂದು ರಾಮದೇವ್ರಿಗೆ ನೈವೇದ್ಯ ಕೂರಿಸ್ಬೇಡ್ರಿ, ಅದು ನಾಯಿ ಸಹಿತ ಅಗಿಲಿಕ್ಕೆ ಬರಂದಂಗೆ ಎಲ್ಲ ಹೋಗೋದು. ಬಹುಸಾಹೇಬ್ರಿಗೆ ಏನಂದ್ರು, ಬಹುಸಾಹೇಬ್ ನೀವು ಬರಬೇಡ್ರಿ, ಅವ್ರಿಗೆ ಎಲ್ಲೂ ಬಿಟ್ಟು ಹೋಗ್ತಿದ್ದಿಲ್ಲ, ಆದರೂ ನೀವು ಬರಬೇಡ್ರಿ, ನಾವು ಅದನ್ನ ಹೊರಬಿಟ್ಟು. ಬಹುಸಾಹೇಬ್ರಂದ್ರು, ನೈವೇದ್ಯನೂ ಮಾಡಿಸ್ಕೊಡ್ಲಿಲ್ಲ, ನನಗೂ ಬರಬೇಡಂತೆ, ನಾನು ನೀವ್ಯಾಕೆ ಹೋಗ್ತೀವಿ. ಸತ್ಪುರುಷರಂದ್ರೆ ಸತ್ಪುರುಷರಂದ್ರೆ ಮಹಾರಾಜ ಹೇಳಿದ್ರು, ನಾವು ಹೋಗದೇ ಇದ್ದ ಮನಸ್ಸಿಗೆ ದುಃಖ ಆಗ್ತದೆ, ಇನ್ನೊಬ್ಬರ ಮನಸ್ಸಿಗೆ ದುಃಖ ಆಗಬಾರ್ದು ಅಂತ ಹುಷಾರ್ಕೊಂಡು ಓದು ಊಟ ಮಾಡಿದ್ರು. ಗಬಗಬಗ ಉಳಿಲಿಕ್ಕೆ ಬಂದವ ಏನ್ ಮಾಡೋದು, ಭವಿಷ್ಯ ಯಾಲಕ್ಕಿ ತಿಂದರು, ಹೊಟ್ಟೆಯಾಗಿದ್ದ ಒಂದು ಸಲ ಭಗವಾಗ ಉಳಿಬಿಟ್ಟು ರಾತ್ರಿ 10:30 ತನಕ ಹೊಟ್ಟೆಯಾಗಿ ತಡ್ಕೊಂಡಿದ್ರು. ಗಂಡಾದಿಂದ ತಡ್ಕೊಂಡ್ರು. ಇದು ನನ್ನ ಟಿಗಿ ಬಾಯಿ ಕೊಟ್ಟಿದ್ರು. ಒಂದೊಂದ ಕೆಂಡ ಸುಟ್ಟಿಗೆ ಹಿಡಿದು ಬಾಯಿ ಹಾಕೊಂಡು ಅಷ್ಟು ಕೆಂಡ ಕೇಳಿದ್ರು. ಬಾಯಿ ಕೆಂಡ ಬಹಳ ಚಲೋ, ಅದಾದ ಬಹಳ ರುಚಿಯೋ, ಇವತ್ತಿನ ಉಪಹಾರ ಬಹಳ ರುಚಿಯೋ ಇನ್ನಷ್ಟು ತಿಳ್ಕೊಂಡು ಮೈಯೆಲ್ಲ ಉಳಿಲಿಕ್ಕೆ ಆಮೇಲೆ ಪ್ರತ್ಯಕ್ಷ ಕೆಂಡಾದಿಂದ ಅರ್ಗಿಸಿಕೊಳ್ಳುವಂತಹ ಈ ಮನುಷ್ಯ ನನ್ನ ಸುಟ್ಟು ಭಾಸ ಮಾಡಬಹುದು ಅಂತ ರಘುತ್ತ ಒಳ್ಳೆಯಾಗಿತ್ತು. ಮಹಾರಾಜ್ ಕ್ಷಮ ಮಹಾರಾಜರು ಮೂರ್ತಿಮಂತ ಕ್ಷಮ. ಸತ್ಪುರುಷರಂದ್ರೆ ಏನು ಅಂದ್ರೆ ಸದ್ಭಾವನೆಗಳ ರಾಶಿ. ನಾವು ಅಸದ್ಭಾವನೆಗಳ ಮೇಲು ಪಡ್ಬೇಕು. ಏನ್ ಕಿನಾರೆ ವಿಚಾರ ಹೊರತು ಚಂದ ವಿಚಾರ ಬಂದು ಮನುಷ್ಯ ಇನ್ನೊಬ್ಬರಿಗೆ ಹೆಂಗ ತೊಟ್ಟಿಗೆ ಹಾಕಿದ್ದೀವಿ. ಮಹಾರಾಜರು ಪಂಥ ಸಾಲಿಯಾशिवाय ಸಂತೋಷ ಮನುಷ್ಯ ಉದಾರ ಆಗುವ ಪರಮಾತ್ಮ. ಅರ್ಥಾತ್ ಮನುಷ್ಯ ಉದಾರ ಆಗುವ ಪರಮಾತ್ಮ. ಅಂದ್ರೆ ಬಾಯಿಗೆ ಹೇಳ್ತಿರ್ತಾರೆ ಅವರು, ಮಾಡ್ಬೇಕ್ರಿ, ನೀವು ಅವ್ರು ಮಾಡಿದ್ರೆ ಮಾಡಿದ್ರೆ ಅವರು. ಒಂದು ದಿವಸ ರಾತ್ರಿ 10:30 ಆಗಿದೆ. ಮಹಾರಾಜ ನಮ್ಮ ತಾಯಿ ಕಾಲವರೆಗೆ ಕೊಟ್ಟದ್ದು ಗೀತಾಬಾಯಿ. ಮಹಾರಾಜರ ಅವರ ಅಮ್ಮಗೆ ಹೇಳಿದ್ರು, ಅಮ್ಮ ನೀನು ಮುಖ್ಯ, ನಿನಗೂ ವಯಸ್ಕ, ನಿನ್ನ ಮನಸ್ಸಿಗೆ ಏನಾದ್ರು ಇಚ್ಛೆ ಆಯ್ತು ಹೇಳು. ನಾವು ಅವಾಗ ಗೀತಾಬಾಯಿ ಹೇಳಿದ್ರು, ಗಣು ಅಂಥದ್ದು ಏನು ಇಚ್ಛೆ ಆಗಿರಪ್ಪ, ಇದೆಲ್ಲ ನೋಡಿ ನನಗೆ ಬಹಳ ಸಂತೋಷ ಆಗಿದೆ. ಅದು ಒಂದೇ ಒಂದು ಮನುಷ್ಯನಿಗೆ ಏನೊಂದು ಒಂದ್ಸಲ ಕಾಶಿಗೆ ಹೋಗ್ಬೇಕು, ಪ್ರಯಾಣ ಕಲ್ರಿ
ಒಂದ್ಸಲ ಕಾಶಿಗೆ ಹೋಗ್ಬೇಕು, ಗಂಗಾ ಸ್ನಾನ ಮಾಡಬೇಕು, ವಿಶ್ವನಾಥನ ದರ್ಶನ ಮಾಡಬೇಕು ಇಷ್ಟ ಮನಸ್ಸಿನ ಕಾಯ್ತಾನೆ. ನಾಳೆ ತಯಾರಿ ಮಾಡಿ ಶುರು ಮಾಡಿ ಮೊದಲು ಸಲೀಕರಿ ಪತ್ರ ಬರ್ಬಾರ್ದು ಕಲಿಸ್ಕೊಂಡು ಒಂದು 30-40 ಚಗಡಿ ಹೂಡಿಸಿದ್ರು, 30-35 ಚಗಡಿ ಹೂಡಿಸಿದ್ರು. ಎಲ್ಲರೂ ಮಹಾರಾಜರ ತಾಯಿ ಕಾಶಿ ಹೊಂಟಾರ, ಗೀತಾಬಾಯಿ ಕಾಶಿ ಹೊಂಟಾರ, ಪುರಾಯಿನ ಹೆಣ್ಮಕ್ಳು ಎಲ್ಲರೂ ಬಂದಾರ, ಗಂಡಸರು ಬಂದಾರೆ. ಮಹಾರಾಜರ ತಾಯಿನ ಕೈ ಹಿಡಿದು ರಟ್ಟಿಯನ್ನು ಕರ್ಕೊಂಡ್ಬಂದು ಚಕ್ರಿ ಒಳಗೆ ಗಾದಿ ಹಾಕಿ ತೆಕ್ಕೆ ಇಟ್ಟು ಮಹಾರಾಜರು ತಾವು ಮಕ್ಕಳಾಕು ಇನ್ನೇನು ಚಕ್ರಿ ಬಿಡಬೇಕು ಅನ್ನೋದಕ್ಕೆ ಅವ್ರ ಆಮೇಲೆ ಏನಂದ್ರು, ತುಂಬಿದ ಮಗಿಲ್ಪ ಊರು ಪ್ರವಾಸ ಎಂದು ಬರ್ತೀವೋ ಯಾರಿಗೂ ಬರ್ತೀವಿ, ಮನೆ ಕಡೆ ಸ್ವಲ್ಪ ಏನಾದರೂ ವ್ಯವಸ್ಥೆ ಮಾಡ್ತೀವಿ. ತುಂಬಿದ ಮನಿ ಅವರು ಹೊಲ ಇದ್ದಾರೆ, 60 ಎಕರೆ ಹೊಲ ಇದ್ರು. ಮನೆಯೊಳಗೆ ಬೆಳ್ಳಿ ಬಂಗಾರ ಪಾತ್ರೆ ಪದಕ ಸಾಕಷ್ಟು. ಅವಾಗ ಅವ್ರು ಏನು ಯಾಕೆ ಇದಕ್ಕಾಗಿ ವಯಸ್ಸಾಗ್ಯದ, ದೂರ ಪ್ರವಾಸ ಎಲ್ಲ ಬರ್ತೀವೋ ಇಲ್ಲೋ ಯಾರಿಗೆ ಕೊಟ್ಟು ಆದ್ರೆ ಮನೆ ಕಡೆ ನಾವು ವ್ಯವಸ್ಥೆ ಮಾಡ್ತೀವಿ, ಏನು ಕಾಳಜಿ ಮಾಡೋದು ಹಂಗೆ ಬರಬರ ಕೆಲ ಇಳಿದ್ರು. ಚಿಂಟುಬುವ ಮುಖಾದ್ರು, ಚಿಂಟುಬುವ ಶಂಕರ್ ತನಕ ಹೇಳಿದ್ರು, ಮುಂದೆ ಬರ್ತಿಲ್ಲ. ಮಹಾರಾಜ ಏನಂದ್ರು, ಈ ಮನೆಯೊಳಗೆ ಇದ್ದದ್ದನ್ನೆಲ್ಲ ಇಂಥವ್ರಿಗೆ ನಾನು ದಾನ ಮಾಡ್ತೀನಿ, ಯಾರ ಮಾಡಿ ಹೋಗಲ್ಲ. ನಮ್ಮಂಥವ್ರು ನಿಂತಿದ್ರು ನೋಡ್ರಿ, ಬಾಗಲ ತಗದು ಕೂಡಲೇ ಹೇಳ್ತೀನಿ ಕೈಗೆ. ಧಾರವಾಡದಿಂದ ಬೆಳಗಾವ್ ಬಂದಿದ್ದು ಬಸ್ನಾಗ ದಾರ್ಯಾಗ ಒಂದು ರಿಫೈನ್ಡ್ ಆಯಿಲ್ ಟ್ಯಾಂಕರ್ ಇರೋದಲ್ಲ, ಉಳ್ಬಿಟ್ಟು ಇದ್ರೊಳಗೆ ಕಾಲುವೆ ಒಳಗೆ ಎಣ್ಣೆ ಹರಿತಿರ್ತಾರೆ. ಸುತ್ತಮುತ್ತಲೇ ಊರಿನ ಮಂದಿ ಹೇಳ್ತೀನಿ ನಿಮಗೆ, ಹಂಡೆ ತಪ್ಪೇಲಿ ಒಳಗ ಬಾಗಿಲಿ ಕಣ ತಂಗಿ ಕಾಲಿ ಸೌಂಡ್ ತಗೊಂಡು ನಾನು ಬಸ್ ಸ್ಟ್ಯಾಂಡ್ ನೋಡಿದ್ದೆ. ಅಲ್ಲೋ ಸೌಂಡ್ ಯಾಕೆ ಏನ್ ಬಿಡ್ರಿ, ಒಬ್ಬ ಒಗ್ಗರಣೆ ಆಗ್ತದೆ. ಅಷ್ಟೊತ್ತಿಗೊಬ್ಬ ಎಂಟಕ್ಕೆ ಹುಬ್ಬಳ್ಳಿಯಿಂದ 12 ಕ್ಯಾನ್ ಹಾಲಿನ ಬೆಳಗಾವ್ ದಬ ರಸ್ತೆಗೆ ಹಾಲು ಸುರುವಿಲ್ಲ. ಅದು ಹಾಲು ಯಾಕೆ ನಿಮಗೆ ಬಂದ್ರೆ ಎಣ್ಣೆ ರೇಟ್ ಏನು ಹಾಲು ಹಾಲು ಸುರುವಿ ಎಣ್ಣೆ ಕುತ್ಕೊಂಡು ಮಾಡ್ತಾರೆ. ಅದು ಯಾರಿಗೆ ಹಾಲು ಕೊಡ್ತಿಲ್ಲ ಅವ್ರದೇ ಏನಲ್ಲ ಮಂದಿ ನಾವು ಉದಾಹರಣೆ ಬಂದು ಪರಮಾತ್ಮ ಇಲ್ಲ 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 ಉದಾಹರಣೆ ತತ್ಪುರುಷರ ಒಂದು ಮಹಾರಾಜರು ಯಾರಿಗೆ ಗಾಳಿ ಅವರು ಇವರು ಔಷಧಿಗಳು ಮಹಾರಾಜರು ಆವಾಗ ಮಹಾರಾಜರು ಗಾಳಿ ಅವರು ಒಳಗೆ ಹೋದಾಗ ಅವಕಾಶ ಔಷಧಿ ಏನಿದೆ ಔಷಧಿ और गुरुवार ಔಷಧಿ ಈ ಸೋಮವಾರ ಸರ್ಕಾರಿ ಧರ್ಮ ನಾನು ಸೋಮವಾರ ಬೆಳಿಗ್ಗೆ ಹೋಗ್ತೇನೆ. यदि 10 ನಾನು ಇಷ್ಟು ವರ್ಷದಿಂದ ಎಷ್ಟು ವರ್ಷ 1904ರಿಂದ 1913ನೇ ಈಶ್ವರಿಗೆ 9 ವರ್ಷ ನನ್ನ ಅರ್ಥಾತ್ ನಾನು ಹಿಂದಿ ಮಕ್ಕಳು ಪ್ರಪಂಚ ಎಲ್ಲ ಪೆಟ್ರೋಲ್ ಉದಾಹರಣೆ ಒಂದು ಕಾರಣ ಏನಿತ್ತು ನೋಡಿದ ತಲೆ ಬರ್ತಾರೆ. ಅವಾಗ ಮಹಾರಾಜ ಬಹುಶಃ ಅಂಥ ದೇವರು ಹೋಗಿದ್ದರೆ ಕಾಣಿಸ್ತಾರೆ. ಅದಕ್ಕೆ ಕಾರ್ಯವಾದ ಬಂದ್ಕೊಡಿ ಸೋಮವಾರ ಬೆಳಿಗ್ಗೆ 5:55 ಬ್ರಹ್ಮಾನಂದ ಮಹಾರಾಜನಿಗೆ ಎಂತ ದಿವ್ಯ ಭಾವ.
ಶರಣರನ್ನ ಮರಣದಲ್ಲಿ ನೋಡ್ಬೇಕು. ಯಾಕೆ ಹೇಳ್ತೀನಿ ಅಂತಂದ್ರೆ ನಾವು ಏನಾದ್ರೂ ಮಾಡಿ ನಮ್ಮ ಜೀವನದಲ್ಲಿ ನಮಗೆ ಕೊನೆಗೆ ಅವಸ್ಥಾದಲ್ಲಿ ಸಮಾಧಾನ ಅನ್ನಿಸ್ತು. ಆಯುಷ್ಯ ತುಂಬಾ ನಾವು ಏನಾದ್ರೂ ಮಾಡಿದ್ರು ಅಲ್ಬೇಕು ನೆಲಪಡಿಸ್ತೀವಿ. ಪ್ರಪಂಚ ಮಾಡಿ ಮನಿ ಕಟ್ಟಿ ಮಾರು ಮಾಡಿ ಅದನ್ನು ಮಾಡಿ ಇದನ್ನು ಮಾಡಿಬಿಟ್ರೆ ಏನಾದ್ರೂ ಇಂಥ ಏನಾದ್ರೂ ಅದ್ರ ಜೊತೆಗೆ ಪ್ಯಾರಲ್ ಆಗಿ ಅವೆರಡೂ ಒಂದ ಟ್ರ್ಯಾಕ್ ಕೊಡಂಗು ಪ್ರಪಂಚ ಅದರ ಜೊತೆಗೆ ಏನಾದ್ರೂ ಆಯುಷ್ಯದ ಸಾರ್ಥಕತೆಯ ಒಂದು ಸಾಧನೆ ಕೊನೆಗೆ ಅನ್ನಿಸ್ಬೇಕಲ್ಲ. ಮಹಾರಾಜರ ಅನುಗ್ರಹದಿಂದ ನನಗೆ ಬಹಳ ಸಮಾಧಾನ. ಮಹಾರಾಜ ಅದಕ್ಕೆ ಏನ್ ಮಾಡ್ಬೇಕ್ರಿ ಅಂದ್ರೆ ಮಹಾರಾಜರು ಎಷ್ಟು ಸಣ್ಣ ಸಣ್ಣ ಸಾಧನೆ. ಮಹಾರಾಜರಿಗೆ ಒಬ್ಬರು ಬಂದು ನಮ್ಗೆ ಮಹಾರಾಜ ನಮ್ಗೇನಾದ್ರೂ ಒಂದು ಸಾಧನೆ ಮಹಾರಾಜರು ಏನಂದ್ರು ನಾಮಸ್ಮರಣೆ ಮಾಡ್ರಿ ಹಂಗ ಬ್ಯಾಡ್ರಿ ಇದೆಲ್ಲ ಮಾಡ್ಕೊಂಡು ಮುಂಜಾನೆ ಸಂತರ್ಕ ಏನ್ ಮಾಡ್ತಿರ್ತೀವಿ ಮಹಾರಾಜ. ಮುಂಜಾನೆ ಸಂತರ್ಕ ಒಂದು ನಿಮಿಷ ಸೌಕರ್ಯ ಮಹಾರಾಜ ಸ್ನಾನ ಮಾಡೋ ಮುಂದೆ ಏನ್ ಮಾಡ್ತೀವಿ ಸ್ನಾನ ಮಾಡ್ತೀವಿ. ಅದೇ ಹಿಂಗ್ ಮಾಡಿ ಸ್ನಾನ ಮಾಡೋ ಮುಂದೆ ವಿಷ್ಣು ಸಹಸ್ರನಾಮ ಕೂಡ್ಲೆ ನಾ ಸಣ್ಣಾಗಿದ್ದಾಗ ನಮ್ಮ ತಂದೆಯವರು ನನ್ನ ದರ್ಶನ ನನಗೆ ವಿಷ್ಣು ಸಹಸ್ರನಾಮ ಬಾಯ್ಪಾಟ್ ಬರ್ತದೆ. ಆಯ್ತು ನಾನು ಇದು ಸ್ನಾನ ಮಾಡುವುದು ವಿಷ್ಣು ಸಹಸ್ರನಾಮ ಅಷ್ಟು ಮಾಡಿ ಸಾಕು. ಮುಂದೆ ಅವ್ರಿಗೆ ಮೊದಲೇ ತಂಗಿ ಹಾಕೊಂಡು ಮುಂದೆನೆ ವಿಶ್ವ ವಿಷ್ಣು ವಷಟ್ಕಾರೋ ಭೂತ ಭವ್ಯ ಭವತ್ಪ್ರಭು ಭೂತ ಭೂತ ಉತ್ಪಾದೋ ಭೂತಾತ್ಮ ಭೂತಭಾವನಾ ಕೊನೆಗೆ ಮೈ ಒರೆಸ್ಕೊಂಡು ತಂದು ಬರ್ತದೆ. ಅರ್ಥಾತ್ ಹೊರಗೆ ಬಂದು ತಮ್ಮ ಅಲ್ಬಿಯ ಹಾಕೊಳ್ಳುವರೆಗೂ ಸರ್ವ ಪ್ರಹ್ಲಾದವು ನಮಗೆ ಈಗ ಸಮಯ 20 ಇನ್ನು ಹೇಳಿದ್ರೆ ಆಶ್ಚರ್ಯ ಅನಿಸಬಹುದು. 35 ವರ್ಷ ಒಂದು ದಿವಸ 30 ವರ್ಷ ನಮ್ಮಲ್ಲಿ ಈದಿಲ್ಲ ನೋಡಿ. ಇವತ್ತು ಮಾಡಿದ್ರೆ ನಾಳೆಗೆ ನಾನು ಮತ್ತೆ ಎಲ್ಲೋ ಅಂತ ನೆನಪು ಈಗ ಮಾಡಿದ್ರು. ಅವತ್ತು 30 ವರ್ಷ ಆಗಿರುವ ದಿವಸ ಬಹಳ ಅನ್ಕಾನ್ಸಿಯಸ್ ಆಗಿತ್ತು. ಎಲ್ಲರೂ ಅಂಗಾರ ತಿಕ್ಕು ಅಂಗೈ ತಿಕ್ಕು ಗಂಟು ತಿಕ್ಕು ನಡೆಸಿದ್ರು. ಅಷ್ಟೊತ್ತಿಗೆ ಒಬ್ಬ ಜಡಿ ಬೂಟಿ ಮಾರಾಮ ರಸ್ತೆದಾಗ ಮಾಡ್ತಿದ್ದ ಜಡಿ ಬೂಟಿ ಔಷಧ ಸಹಜ ಇಟ್ಟಾರೆ ಆಕ್ಸಿಡೆಂಟ್ ಏನಾದ್ರು ಔಷಧದ ಏನಿಲ್ಲ ಅನ್ನದೆ ಏನ್ ಹೇಳು ಒಂದು ಬೇರೆ ಕಡೆ ಇದನ್ನ ಗಂಧ ಬೇರಾಗ ತಾಳಿ ಕರೆದ ತೇರು ತೇರು ಒಂದು ಬಕೆಟ್ ಬಿಸಿಲು ತಗೊಳ್ಳಿ ಅದ್ರಾಗ ಇದನ್ನ ಹಾಕ್ರಿ ಅವ್ರನ್ನೊಂದು ಮಣಿ ಮೇಲೆ ಕೂಡಿಸ್ರಿ ಅವ್ರ ತಲೆ ಮೇಲೆ ಇದನ್ನ ಹಾಕಿ ಅದನ್ನ ಅದನ್ನು ಬಿಸಿನೀರಾಗ ಹಾಕಿ ಅವ್ರ ತಲೆ ಅವ್ರ ಮಣಿ ಮೇಲೆ ಕೂಸಿ ಹಾಕ್ರಿ ಮಣಿ ಮೇಲೆ ಕೂಸಿ ಅವ್ರ ತಲೆ ಮೇಲೆ ಹಾಕಿದ ಕೂಡಲೇ ಮೊದಲೇ ತಮ್ಮಿಗೆ ಬಿಸಿನೀರು ತಲೆ ಮೇಲೆ ಬಿದ್ದು ಕೂಡಲೇ 2-3 ದಿವಸ ಬೆಳಗಿನಿಂದ ಯಾತ್ರೆಯಲ್ಲೇ ಇರ್ತಕ್ಕಂಥ ಮನುಷ್ಯ ವಿಶ್ವಪೆಟ್ಟರು ವಷಟ್ಕಾರೋ ಭೂತ ಭವ್ಯ ಭವತ್ಪ್ರಭು ಭೂತಗಳು ಭೂತ ಉದ್ಭಾವೋ ಭೂತಾತ್ಮ ಭೂತಭಾವೋ ವಿಷ್ಣು ಸಹಸ್ರನಾಮ ಪೂರ್ಣ ಅಂದರು. ಸುತ್ತಲೂ ನಿಂತವರಿಗೆಲ್ಲ ನಮಸ್ಕಾರ ಮಾಡಿ ಮಹಾರಾಜನನ್ನು ಉದ್ಧಾರ ಮಾಡಿದ್ರು. ಏನು ಕಲಿಸೋದ್ರಲ್ಲಿ ಸ್ನಾನ ಮಾಡುವ ಸಹಿತ ಬರೇ ಪ್ರಪಂಚದ ವಿಚಾರ ಬರಬರ ಸ್ನಾನ ಮಾಡಿ ಅವ್ನು ಹೋಗಿ ಭೇಟಿಯಾಗಿ ಅವ್ನು ಭೇಟಿಯಾಗಿ ಆಮೇಲೆ ನೀವು ಭೇಟಿಯಾಗಿ ಅವ್ನ ಕಡೆಗೆ 20,000 ರೂಪಾಯಿ ಇಸ್ಕೊಂಡು ಇವ್ರಿಗೆ ಕೊಟ್ಟು ಮಹಾರಾಜ ಏನಾದ್ರು ಸಾಲು ಆದ್ರೆ ಜಪ ಮಾಡಿ ಅದಂತೂ ನನಗೆ ಹಂಗೆ ಬ್ಯಾಟ್ರಿ ಹಿಂಗ ಒಂದಿಲ್ಲ. ಮಹಾರಾಜರು ಏನಂದ್ರು ಊಟ ಕೂಡೋಕ್ಕಿಂತ ಮುಂಚೆ 3 ಸಲ ಶ್ರೀರಾಮ್ 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 ಅನ್ನು ಮೊದಲೇ ಬಾಯ ಹಾಕೊಡ್ತಾರೆ. ಇಷ್ಟೇ
ಅಷ್ಟ ಮಾತು. ಸತ್ಪುರುಷರ ಶಬ್ದಗಳಲ್ಲಿ ಎಂಥ ಸಾಮರ್ಥ್ಯ ಇತ್ತು. ನಾನು ಮನೆ ಹೇಳಿದೆ ಬಹುಸಾಹೇಬ್ 9ನೇ ಅಧ್ಯಾಯ ಓದ್ಕೊಟ್ಟರು. ಮುಂದೆ 2ನೇ ಸಲ ಬಹುಸಾಹೇಬ್ ಗದಗಿನ ಭೇಟಿ ಆದಾಗ 27 ವರ್ಷದ ನಂತರ 25 ವರ್ಷದ ನಂತರ ಗದಗಿನ ಭೇಟಿ ಆದ 27. ಅವ ಮಹಾರಾಜ ನೋಡ್ತಾರೆ ಬಹುಸಾಹೇಬ್ ನೀವು ಇಲ್ಲೇ ಇದ್ದೀರಿ. ಅವಾಗ ಮಹಾರಾಜ ಅಂದ್ರು ಬಹುಸಾಹೇಬ್ 9ನೇ ಅಧ್ಯಾಯ ಓದಲಿಕ್ಕೆ ಹತ್ತೀರಿದ್ರು. ಸತ್ಪುರುಷ ತಾವು ಹೇಳಿದ್ದ ಜವಾಬ್ದಾರಿ ತಮಗೂ ಇರ್ತದೆ, ನಾವು ಏರಿಸಿಕೊಂಡವ್ರಿಗೆ ಜವಾಬ್ದಾರಿ ಇರುವುದು. ಆವಾಗ ಅವ್ರು ಹೇಳಿದ್ರು ಸಹಸಾ ತಪ್ಪಿಸಿಲ್ಲ, ಪ್ರತಿ ಸಂಧಿ ಅದಕ್ಕೆ ಮತ್ತೆ ತಮ್ಮಗಳು ವ್ಯತ್ಯಾಸ. ಆ ಭೇಟಿ ಅವರ ಜೀವನದ ಬಹಳ ದೊಡ್ಡ ಕ್ರಾಂತಿ. ಇದನ್ನ ಯಾಕೆ ಹೇಳಿಕತ್ತೀನಿ ಅಂದ್ರೆ ಏನಾದ್ರೂ ಮಾಡಿ ನಾವು ಸತ್ಪುರುಷರು ಅವನಿಗೆ ಹೇಳಿದ್ರು ಕೊಡೋದಿತ್ತು 3 ಕನಸಿಲ್ಲ ಆಯ್ತು ಅಂತ ಹೋಗಿ 4 ಕಡೆ ಹೋಗಿ ಮನೆ ಒಳಗೆ ಶುರು ಮಾಡಿದ್ರು. ಮತ್ತೆ ಕಟ್ಕೊಂಡು ಶ್ರೀರಾಮ್ ಶ್ರೀರಾಮ್ ಕೃಷ್ಣ. ಆಮೇಲೆ ಮನೆಯವರು ನಡೆಯುವುದು ನಡೆಯುವ ಯಾರು ತಮ್ಮ ಮಕ್ಕಳಿಗೆ ಹೆಂಡತಿ ಮಕ್ಕಳಿಗೆ ನಾವು ಹುಡುಗರು ನೆನಪು ಮಾಡ್ಬೇಕಾ ಮಕ್ಕಳಿಗೆ ತಯಾರಿ ನಿಂತಿದ್ರು. ಅಪ್ಪ ಶ್ರೀರಾಮ್ ಶ್ರೀರಾಮ್ 1 ವರ್ಷ ಪಡ್ತಾರೆ ತಪ್ಪದಲ್ಲಿ ಕಪ್ಪು. ನಮ್ಗೆ ಯಾವ್ದಾದ್ರು ಒಂದು ಬರ್ಲಿಕ್ಕೆ ಹತ್ತು ಅದ್ರ ಜೊತೆ ಇನ್ನೊಂದು ಬರ್ತದೆ ಒಳಗಿಂದ. ಅದ್ಯಾವುದಾದ್ರೂ ಅಭಿಮಾನ ಅದು ಒಂದು ಬರ್ತದೆ. ನಾವು ಮಹಾರಾಜ ಹೇಳಿರೋ ಸಾಧನೆಯನ್ನು ಪರ್ಫೆಕ್ಟ್ ಮಾಡಿ ಆ ಅಭಿಮಾನ ಇರೋದ ಅಷ್ಟಕ್ಕೆ ಸುಮ್ಮನೆ ಮಹಾರಾಜರು ತೋರಿಸೇ ಬಿಡುತ್ತೆ. ನಾವು ಮಕ್ಕಳು ಮಹಾರಾಜರು ಬಂದಿದ್ದು ಜನ ಆದ್ರು ಮಧ್ಯಾಹ್ನ ಗಿರಿ ಮಹಾರಾಜರು ಏನ್ ಮಾಡಿದ್ರು ಅವತ್ತು ತಮ್ಮ ಮಂತ್ರದಾಗ ಉಂಟು. ಆಮೇಲೆ ಎಲ್ಲರಿಗೂ ಬಡಿಸಿ ಒಮ್ಮೆಲೆ ಅವಸರದನ್ನ ಸರ್ವದಾ ಯೋಗ ಗಣಾವ ಒಂದು ಕೂಡು 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 ಅಂತ ಅವಸರ ಮಾಡಿಬಿಟ್ಟು ಅವಸರ ಮಾಡಿದ ಕೂಡಲೇ ಈ ಮನುಷ್ಯ ಬರಬರ ಎಲ್ಲ ಚಿತ್ರವಿ ಸರ್ವದಾ ಒಂದು ಊಟ ಅರ್ಧ ಊಟ ಆಗಿತ್ತು. ಮಹಾರಾಜ ಹೌದು ಕೇಳಿದ್ರು ಶ್ರೀರಾಮ್ ಶ್ರೀರಾಮ್ ಏನು ಊಟ ಆದ್ಮೇಲೆ ಅಂತೀರಿ. ದೇಹ ಮುಕ್ತಿ ನಮ್ದು ಹೆಂಗಿರ್ತದೆ ನಾ ಯಾಕೆ ಹೇಳಿರ್ತೀನಿ ಅಂದ್ರೆ ಸದ್ಗುರುಗಳ ಆಜ್ಞಾ ಪಾಲನೆ ಮಾಡೋದ್ರ ದೊಡ್ಡ ಸಾಧನೆ ಬಂದೆ. ಅದರಿಂದ ಆಮ ಸಾಗರ ಹೇಳ್ತೀನಿ ಭೀಮರಾವ್ ಕಾಲ್ಗೋಳಿ ಅವರು ಹೇಳಿದ್ದಾರೆ ಉಳಿತಾರೆ. ಭೀಮರಾವ್ ಕಾಲ್ಗೋಳಿ ಅವರು ಗೋದಾವರಿ ಮಹಾರಾಜ ಬಗ್ಗೆ ಬಹಳ ಇಷ್ಟ ಅವರು. ಒಂದು 4-5 ದಿವಸ ಇದ್ದು ಅವ್ರು ಏನ್ ಮಾಡಿದ್ರು, ಶನಿವಾರ ರಾತ್ರಿ ಟ್ರೈನಿಗೆ ಬರೋದು ಅಂದ್ರೆ ರವಿವಾರ ಬೆಳಿಗ್ಗೆ ಒಂದು ಟ್ರೈನ್ ಇತ್ತು ಅಲ್ಲಿಂದ ಗದಿಗೆ. ಆ ಟ್ರೈನಿಗೆ ಬರ್ಬೇಕಾದ್ರೆ ಶನಿವಾರ ರಾತ್ರಿ ಒಂದು ಚಕ್ರಿ ಮಾಡಿಕೊಂಡು ಕೋರೆಗಾಂವ್ ತನಕ ಸಗಡ್ಯಾಗ ಬರ್ಬೇಕಾಗ್ತಿತ್ತು. ಮುಂಜಾನೆ 7-7:30 ಒಂದು ಟ್ರೈನು. ಆ ಟ್ರೈನ್ ಹತ್ತಿದ್ರು ಅಂದ್ರೆ 3-4 ಗಂಟೆಗೆ ಗದಿಗೆ ಬರ್ತಿದ್ರು. ಮರಳಿಸ್ಕೊಂಡು ಅವ್ರು ಶನಿವಾರ ರಾತ್ರಿ ಏನಂದ್ರೆ ಮಹಾರಾಜರ ಹತ್ರ ಹೋಗಿ ಚಕಡಿ ಎಲ್ಲ ಬಾಡಿಗೆ ಹೇಳಿಟ್ಟು ಅದರ ಆಸ್ತಿಗಳಿಟ್ಟು ರಂಗ್ ಇಟ್ಟು ಮಹಾರಾಜರು ಹೋಗಿ ಹೇಳಿ ನಮಸ್ಕಾರ ಮಾಡಿ ಹೋಗ್ಬೇಕು ಅಂತ ಮಹಾರಾಜ ರಾಮ ಮಂದಿರದಾಗ ಹೋಗಿ ಮಹಾರಾಜರು ಕೂತಿದ್ರು. ನಾವು ಸ್ವಲ್ಪ ಗದಿಗೆ ಹೋಗಿ ಮಹಾರಾಜನ
ಭೀಮರಾವ್ ಅಷ್ಟೇ ಅವಸರ, ನಾಳೆ ಹೋಗು. ನಾನು ಹೋಗಲೇಬೇಕಾಯ್ತು. ನಾಳೆ ಕೋರ್ಟಿನ ಸೋಮವಾರ ಕೋರ್ಟ್ನ ಕೇಸ್ ಅದು ಕೋರ್ಟಿನ ಕೇಸಿಂದ ಅದೇ ಏನಿರ್ತು ಅಂತ ಏನು ಸ್ವಲ್ಪ ಏನಾಗಬೇಕಾದ್ರೆ ನಾಳೆ ಅವ್ರು ಏನಂದ್ರು, ಮಹಾರಾಜ್ ಆ ಕೋರ್ಟಿನ ಬಹಳ ಮಹತ್ವದ ಇರ್ತಾರೆ, ನಿಮಗೆಲ್ಲ ಬೆಳೆಯಾಗಿ ಹೋಗ್ಬೋದು ಮಹಾರಾಜರಂದ್ರು ನನಗೂ ತಿಳಿದಿಲ್ಲ, ಹೋಗಿಬಿಡೋದು ಅವ್ರು ಬರೋರು ನಮಸ್ಕಾರ ಮಾಡಿ ಬಂದು ಚಂದ್ರ ಅವನು ಬಾಡಿಗೆ ಅವನು ಕೇಳಿರ್ತಿದ್ರು. ಅವನು ಏನ್ ಮಾಡ್ತಾರ ಚಕ್ರಿ ಮಾಡೋದು, ಇವ್ರು ಜಾತಿ ಪಾತಿ ಹಾಕಿ ಎಲ್ಲ ಮಾಡ್ಕೊಂಡು ತಯಾರಿ ಇವ್ರು ಮಾಡ್ಕೊಂಡ್ರು. ಅದಕ್ಕೆ ಅವ್ನು ಬರ್ಬೇಕಾದ್ರೆ ನಾ 5-6 ತಾಸು ಬೇಕು, 18 ಮೈಲು. ಅವ್ನು ಚಕಡಿ ಅವ್ರು ಏನ್ ಮಾಡ್ದ, ಎತ್ತಿನ ಹಗ್ಗ ಇದ್ರಲ್ಲ ಆ ಕಳಗದ ಸುಟ್ಟಿ ಅವನು ಒಂದು ಕಂಬಳಿ ಹೊತ್ಕೊಂಡು ಚಕಡಿ ಆಗ ಒಂದು 4-5 ಮೈಲು, 5-8 ಮೈಲು ಹೋಗಿತ್ತು. ದಾರ್ಯಾಗ ಒಂದು ನದಿ ನೋಡ್ ಹಾಕಿಬಿಡು, ಬೋಲ್ಡ್ ಹೋಗ್ಬಿಡಿ ಎತ್ಕೊಂಡು ಹಾಗೆ ಹೊಲಿಬಿಟ್ಟು ಇಬ್ಬರಿಗೂ ಬರ್ತಿಲ್ಲ. ಮುಂಜಾನೆ ಚುಮು ಚುಮು ಬೆಳಕು ಪೌಸ ಇವರು ವಿಭಾಗ ಅನುಭವ ಹೊರಗೊಂದು ಆಗುದೆ ಏನ್ ಮಾಡ್ಬಿಡ್ತೀವಿ ನಾವು. ಮಹಾರಾಜ ಕೇಳಿದ್ರು ನಾಳೆ ಹೋಗುವಂತ ಕೇಳಿಲ್ಲ. ಗೋಲಿಗೆ ಹೋಗೋದು ಹೆಂಗೆ ಈಗ ಅವಕಾಶ ಬ್ಯಾಗ್ ಹಿಡ್ಕೊಂಡು ಕೋಲ್ಯಾಗ ಹೋಗ್ಬೋದು ಕೂಡಲೇ ಸ್ನಾನ ಕಲ್ತು ಹೋಗಬೇಕಿಲ್ಲ. ಅವಕಾಶ ಮಾಡಗಂಗ ನದಿಗೆ ಹೋಗಿ ಸ್ನಾನ ಮಾಡಬೇಕು, ಎಲ್ಲ ಊಟದ ತಯಾರಿಯ. ಇನ್ನು ಊಟಕ್ಕೆ ಹೋಗದೆ ಇದ್ರೆ ಮಹಾರಾಜರ ಒಂದು ಸ್ವಭಾವ ಏನಿತ್ತು ಅಂದ್ರೆ, ಊಟ ಶುರು ಆಯ್ತು ಅಂದ್ರೆ ಎಲ್ಲಾರು ಅವ್ರು ಬಂದ್ರೆ ನೋಡ್ರಿ ಇವ್ರು ಬಂದ್ರೆ ನೋಡ್ರಿ ಅಂದ್ರೆ, ಯಾರೇ ಬಂದಿದ್ದಿಲ್ಲ ಅಂತಂದ್ರೆ ಮಹಾರಾಜರು ತಾಮಕ್ಕಾಗಿತ್ತು. ಅದೊಂದು ಕ್ವಶನ್. ಒಮ್ಮೆ ಗೋದಾವರಿಯಲ್ಲಿ ಏನೋ ಒಂದು ವಿಶೇಷ ಕಾರ್ಯಕ್ರಮ ಇತ್ತು. ಒಂದು 4-5 ಮಂದಿ 5-6 ಮಂದಿ ಬ್ರಾಹ್ಮಣರು ಬಂದಿದ್ರು. ಅವ್ರು ಏನ್ ಮಾಡಿದ್ರು ಅಂದ್ರೆ, ತಮ್ಗೇನೋ ಒಂದು ಪಾರಾಯಣ ಪಾಠ ಏನೋ ಇತ್ತು, ತಮ್ಮ ಪಾರಾಯಣ ಮುಗಿಸಿ 4-5 ಮಂದಿ ಬ್ರಾಹ್ಮಣರು ಮಹಾರಾಜರಿಂದ ಹೊಸ ಕೋಲಿ ತರ್ಪಿಸ್ತಾರೆ. ಆ ಕೋಲ್ಯಾಗ ಹೋಗಿ ಆ ಬ್ರಾಹ್ಮಣರು ಏನ್ ಮಾಡ್ತಿದ್ರು ಚುಟ್ಟಾಡ್ತೀವಿ. ನಮ್ಮ ಮನೆಗೆ ಶ್ರಾದ್ದ ಪಕ್ಷ ಇದ್ರೆ ಅನಂತಾಚಾರ್ಯರು ಅಂತ ಬರ್ತಿದ್ರು, ಅವರು ಚುಟ್ಟ ಸೇರ್ತಿದ್ರು. ಆ ಶ್ರಾದ್ದ ಇದ್ದಿದ್ದು ನಮ್ಮ ಮನೆಗೆ ಬಂದು ಕೂತಿರ್ತಿದ್ರು. ನಾವು ಸಣ್ಣ 4 ಗಂಟೆ ಇರ್ತೀವಿ. ನಮ್ಮ ಕೆಲವೇ ದಸನ ಬಾಯಿ ಚುಟ್ಟ ತಗೊಂಡ್ಬರ್ತೇವೆ. ನಾವು ಚುಟ್ಟ ತಗೊಂಡು ಅದನ್ನು ಖಾರ ಬಿಚ್ಚಿಕೊಡೋಣ ಅಲ್ರಿ ಅನ್ನಂತ ಮತ್ತೆ ಚುಟ್ಟ ಮಡಿಕೊಟ್ಟು ದಾರ ಬರಂಗೆ ಹಂಗಲ್ಲೋ ನನಗಲ್ಲ. ಅದು ನಾವು ಮುಸಲ್ಮಾನರು ಒಬ್ಬರು ಹಚ್ಚಿ ಸುತ್ತಿರ್ತಾರೆ. ವಿಚಿತ್ರ ಮಡಿಯು ಅದು ನಾವು ದಾರ ಬಿಚ್ಚಿಕೊಂಡು ಚುಟ್ಟ ನಡಿ ಆ ಪಿತೃಗಳಿಗೆ ಏನಂತಂದ್ರೆ, ಇವರು 4-5 ಮಂದಿ ನಿಂತ ಚುಟ್ಟ ಸೇರಿದ್ರು. ಒಬ್ಬ ಅರ್ಥ ಕಿಟಕಿಯಾಗಿ ಕಿಟಕಿಯಾಗ ಇಲ್ಲಿ ಏನಾಗ್ತದೆ, ಚುಟ್ಟ ಸೇರ್ಬಿಟ್ಟು ಹತ್ತಿ ಹೊಟ್ಟು ನಿಂತಲ್ಲ, ನೈವೇದ್ಯ ಹಾಕಿ ಎಲ್ಲಿ ಹಾಕಿ ಎಲ್ಲರೂ ಬಂದು ಚುಟ್ಟ ಮಹಾರಾಜರು ವೈದಿಕ ಮಂಡಳಿ ಮಹಾರಾಜರು ನೋಡಿ ಬಹಳ ಸಲ ಏನಾಗಿತ್ತು ಅಂದ್ರೆ, ಮಹಾರಾಜ ಕಾಲ ಕಡಾವು ಹಾಕ್ಕೊಟ್ಟು ಹಿಂಗಾಗಿ ಏನಾಗ್ತಿತ್ತು, ಚುಟ್ಟ ಸೇದವರು ಸಿರೇಸಿದವರು ಹಿಂದೆ ಕೈ ಮಾಡಿ ಅದನ್ನ ಹಾಕಿ ಹೋಗಿ ತಂಬಾಕಿಂದವ್ರು ಹಿಂಗೆ ಹಿಂದೆ ಮಾಡಿ ಮಹಾರಾಜ ಮಾಡ್ತಾರೆ.
ಇವ್ರು ಅವ್ರ ಕಾಲ ಕದಾವ ಹಾಕೊಂಡಿದ್ದಿಲ್ಲ. ಈ ವೈದಿಕ ಬ್ರಾಹ್ಮಣರಿಗೆ ಕಲ್ಪನಾ ಬರಲಿಲ್ಲ. ಮಹಾರಾಜ ಹೋಗಿ ಚೌಕಟ್ಟಿ ಕೈ ಎತ್ಕೊಂಡು ಹಚ್ಚಿ ಊಟಕ್ಕೆ ನಡೀರಿ ಅನ್ನೋರು ಒಬ್ಬ ಚುಕ್ಕ ಸೇರಿ ಬಾಯಿ ತುಂಬ ಹೋಗಿ ಒಪ್ಕೊಂತ ಅವ್ರು ಬಾಲಿರಾಜೆ ಮಹಾರಾಜರಂದ್ರೆ ದಿವ್ಯ ಇತ್ತು. ಯಾರಾಗಿ ನಾವೇ ಕಪಾಳ ಅವ್ರಿಗೆ ಅವ್ನ ಕಡೆಗೂ ನೋಡಿದ್ರೆ ಅವ್ರಿಗೆ ನಾವು ನೋಡಿ ಕಟ್ಟರು ಬಿಟ್ಟಿಲ್ಲ. ಅಷ್ಟು ಮಜಾ ಇದೆ. ಈ ಭೀಮರಾವ್ ಅನುಭವಿ ನೋಡಿ ಪ್ರಶ್ನೆ ಬಂದು ಕಲಿಗೆ ಬಂದು ಇನ್ನೂ ಅಸಹ್ಯ ಹೆಂಗ್ ಮಾಡ್ಬೇಕಿನ್ನ ಅಂದ್ರೆ ಸಾವಕಾಶ ಬಂದಾಗಿದ್ದ ಮಂಡಾಗ ಮಹಾರಾಜರು ಮುಂದ ಹಾಕಿ ಹೋಗ್ತಾರೆ. ಅಲ್ಲೊಂದು ಎಲ್ಲಿ ಖಾತಿರ್ವ ಎಲ್ಲಿ ಹೋಗ್ತಾರೆ ಮಹಾರಾಜ ಮುಂದ ಹಾಕಿ ಮಂಡಾಗ ಮಹಾರಾಜರು ಭೀಮರಾವ್ ಕಾಡ್ಗೋಳಿ ಕೆಲಸುವಂತ ಅವ್ರು ಸಾಹೇಬರು ಏನಂದ್ರು, ಅವ್ರು ಸಾಹೇಬ್ ನಾ ಹೇಳಿದ್ದು ಆ ಎದುರುಗಳಿಗೆ ತಿಳಿದ್ದು ಈ ಭೀಮರಾವ್ ಸತ್ಪುರುಷರ ಜೀವನ ಡಿವೈನ್ ಲೈಫ್ ನಮಗೆ ಅಭ್ಯಾಸ ಮಾಡುವುದು, ಅದರ ಆನಂದವನ್ನು ಅನುಭವಿಸುವುದು ನಮಗೆ ಮುಗಿತಾನೇ ಇರುತ್ತೆ. ಏನ್ ಮಾಡಿ ಇನ್ನೊಂದು ಸೂದ ಹೇಳ್ತೀನಿ ಆಗುತ್ತಾರೆ. ರಾಮಾಯಣದೊಳಗೂ ಹೇಳಬೇಕು ನನಗೆ ಭಾಳ ಗುರುತ್ವಾದ ಅದೊಂದು ಕಾಣ ರಾಮಾಯಣ ಮಹಾಭಾರತ ಇವೆರಡೂ ನಮ್ದೇನೊಂದು ಭಾರತೀಯ ಸಂಸ್ಕೃತಿಯಲ್ಲಿ ವೇದ ಉಪನಿಷತ್ತು ಪುರಾಣ ಶಾಸ್ತ್ರ ಇತ್ಯಾದಿಗಳನ್ನು ಹೇಳ್ತಾರಲ್ಲ ಅದರಂತೆ ಇವೆರಡೂ ದಿವ್ಯವಾಗಿರ್ತಕ್ಕಂಥ ಚರಿತ್ರೆಗಳು ಇತಿಹಾಸ ಪುರಾಣಗಳು. ಎಷ್ಟನೇ ಈಶ್ವರಿಯಲ್ಲಿ ಯುದ್ಧ ಆದರೂ ಅವಾಗ ಭೀಷ್ಮಾಚಾರ್ಯ ಎಷ್ಟು ವಯಸ್ಸಿತ್ತು, ಕೃಷ್ಣಗೆ ಎಷ್ಟು ವಯಸ್ಸಿತ್ತು, ಅರ್ಜುನಿಗೆ ಎಷ್ಟು ವಯಸ್ಸಿತ್ತು ಎಲ್ಲ ನಮ್ಮ ಕಡೆಗೆ ಇರಬೇಕು. ರಾಮಾಯಣ ಮಹಾಭಾರತ ಕುಮಾರವ್ಯಾಸರು ಕೇಳಿದ್ರು, ನೀವು ಮಹಾಭಾರತ ಯಾಕೆ ಬರ್ತೀವಿ, ರಾಮಾಯಣ ಯಾಕೆ ಬರ್ತಿಲ್ಲ? ಅದು ಕುಮಾರವ್ಯಾಸರು ಆ ಭಾರತದೊಳಗೆ ಬರ್ತಾರೆ. ತಿರುಕಿದರು ಕಣಿರಾಯ ರಾಮಾಯಣದ ಕವಿಗಳ ಕಾಲದು. ರಾಮಾಯಣ ಎಷ್ಟದಿರ್ಕೋ ಅಂತ ಶತಕೋಟಿ ಪ್ರವಿಸ್ತರ ರಾಮಾಯಣ ಅನ್ನುವುದು ಶತಕೋಟಿ ಪ್ರವಿಸ್ತರ. ಅವರು ಆ ರಾಮಾಯಣ ಬರೆದವರು ಭಾರತದಿಂದನೇ ಆ ಪೃಥ್ವಿಯನ್ನು ಬರ್ತಿರ್ತಕ್ಕಂಥ ಆದಿಶೇಷ ತಿರುಕಿದರು. ಅಯ್ಯಪ್ಪ, ಆದ್ದರಿಂದ ರಾಮಾಯಣ ಬರೀಲಿಕ್ಕೆ ಎಂದೆಂದು ಕಾಲಿಡ್ಲಿಕ್ಕೆ ಇಲ್ಲ. ಆದ್ದರಿಂದ ನಾನು ಮಹಾಭಾರತ ಕೃಷ್ಣ ಚರಿತ್ರೆಯ ಪೇಳುವೇನು, ಕೃಷ್ಣನ ಚರಿತ್ರೆ ಹೇಳಿ. ಆದರೂ ಒಂದು ಎರಡೂ ಕಾವ್ಯಗಳಲ್ಲಿರ್ತಕ್ಕಂಥ ಒಂದು ಮೂಲಭೂತ ವ್ಯತ್ಯಾಸ ಏನು ಅಂದ್ರೆ ರಾಮಾಯಣ 24,000 ಶ್ಲೋಕಗಳು. ಒಂದು ರಾಮಾಯಣ ಪಾರಾಯಣ ಮಾಡಿದ್ರೆ ಒಂದು ಗಾಯತ್ರಿ ಪುರಸ್ಕಾರ ಮಾಡಿರೋಲ್ಲ. ಮಹಾಭಾರತದ 8 ಶ್ಲೋಕವನ್ನು 1,00,000 ಶ್ಲೋಕ. ಮುಂಚೆ ಜಯ ಅಂತ ಆಮೇಲೆ ಮಹಾಭಾರತ. ರಾಮಾಯಣದಲ್ಲಿ ಸೀತಾ, ಮಹಾಭಾರತದಲ್ಲಿ ದ್ರೌಪದಿ ಮುಖ್ಯ ಪಾತ್ರ. ರಾಮಾಯಣದಲ್ಲಿ ಸೀತಾನ ವೈಶಿಷ್ಟ್ಯ ಏನು, ಮಹಾಭಾರತದಲ್ಲಿ ದ್ರೌಪದಿಯ ವೈಶಿಷ್ಟ್ಯ ಏನು ಅಂದ್ರೆ ಸೀತಾ ಸುಮ್ಮನೆ ಇತ್ತು ಅಂತ ರಾಮಾಯಣ, ದ್ರೌಪದಿ ಬಹಳ ಮಾತಾಡಿತ್ತು ಅಂತ ಮಹಾಭಾರತ. ಆದ್ರಿಂದ ಯಾರ ಮನೆಯೊಳಗೆ ರಾಮಾಯಣ ಆಗ್ಬೇಕು ಅಂತ ಅನಿಸ್ತದೋ ಅವ್ರ ಮನೆಯಾಗ ಸೀತೆ ಹೆಂಗಿರ್ಬೇಕು ಮನೆ. ಯಾರ ಮನೆಯೊಳಗೆ ಮಹಾಭಾರತ ಅವ್ರ ಮನೆಯಾಗ ದ್ರೌಪದಿಯರು ಕೆಲವು ಸಲ ಮಾತಾಡೋದು ಹಿಂಗ್ಯಾಕೆ
ಸ್ವಭಾವ. ಸೀತಾ ಎಲ್ಲಿಂದ ಉದ್ಭವ ಆಗ್ಯಾಳ? ಭೂಮಿಯಲ್ಲಿಂದ. ಭೂಮಿ ಹೆಂಗದ? ಕ್ಷಮಾಶೀಲದ, ಶಾಂತದ. ಆದ್ರಿಂದ ಅಂಥ ಒಂದು ಶಾಂತ ಕ್ಷಮಾಶೀಲ ಭೂಮಿಯ ಮಗಳಾಗಿರೋದ್ರಿಂದ ಸೀತಾ ಶಾಂತಿಯಿಂದ ಕ್ಷಮಾಸಿ. ದ್ರೌಪದಿ ಎಲ್ಲರಿಂದ ನಿರ್ಮಾಣ ಉದ್ಭವ ಅಂತ ಅನ್ನುವ ಸ್ವಾಭಾವಿಕವಾಗಿ ಅರ್ಚನೆ ಗುಣ ಹಾಕಿಕೊಳ್ಳೋದು ಭಡ್ಕಾಯಿಸೋದು. ನಾವು ನಮ್ಮ ಆಂತರಿಕವಾಗಿರ್ತಕ್ಕಂಥ ವಿಕಾಸ ಮಾಡಿಕೋಬೇಕು ಅಂತಿದ್ದರೆ, ನಾವು ನಮ್ಮ ಆಂತರಿಕವಾಗಿರ್ತಕ್ಕಂಥ ವ್ಯಕ್ತಿತ್ವದ ವಿಕಾಸ ಆಗಬೇಕು ಅಂತಿದ್ರೆ ನಾವು ರಾಮಾಯಣದಲ್ಲಿ ನಾವು ರಾಮ ಆಗಬೇಕು, ರಾಮ ವಾಲಿ ಆಗಬೇಕು, ಸುಗ್ರೀವ ಆಗಬೇಕು, ವಿಭೀಷಣ ಆಗಬೇಕು, ರಾವಣ. ಅರ್ಥಾತ್ ಹಿಂಗೇನವ ಅಂತಂದ್ರೆ ಪಾತ್ರನ ಒಂದು ದೊಡ್ಡ ವೈಶಿಷ್ಟ್ಯ. ರಾಮನ ಪಾತ್ರ ಅದ್ಭುತವಾಗಿಲ್ಲ. ಮಹಾಭಾರತದಲ್ಲಿ ಏನು ದ್ರೌಪದಿ ಬಹಳ ಮಾತಾಡಿದ್ದು ಒಂದು ಮಹಾಭಾರತ. ಇವರ ಮಹಾಭಾರತದ ವೈಶಿಷ್ಟ್ಯ ಏನು? ಒಂದು ಸಮಾಜದ ವಾಸ್ತವಿಕವಾಗಿರ್ತಕ್ಕಂಥ ಸಮಾಜದ ನಿರ್ಮಾಣ ಆಗಬೇಕು ಅಂತಿದ್ದು ಮಹಾಭಾರತ. ಈ ರಾಮಾಯಣದಲ್ಲಿ ನಾವಿವತ್ತು ಭಗವಂತನ ನಿನ್ನೆ ನಾವೇನ್ ಮಾಡ್ತೀವಿ, ಆ ಪ್ರಭುವಿನ ಜನ್ಮೋತ್ಸವವನ್ನು ಆಚರಿಸ್ತೀವಿ. ಆ ಭಗವಂತನ ದಿವ್ಯವಾಗಿರ್ತಕ್ಕಂಥ ಯಾವ ಚರಿತ್ರೆ ರಾಮಾಯಣ, ಅದರೊಳಗಿನ ಅನೇಕ ಪ್ರಸಂಗಗಳಿಗೆ ಸೂಕ್ಷ್ಮವಾಗಿರ್ತಕ್ಕಂಥವುಗಳು ಅಂದ್ರೆ ನಮಗೊಂದು ತಿಳ್ಕೊಳ್ತೇವೆ. ಅದರೊಳಗಿನ ಒಂದೆರಡು ಪ್ರಸಂಗ. ದಶರಥ ರಾಜನ ಅರ್ಥಾತ್ ಪುತ್ರ ಕಾಮೇಷ್ಟಿ ಯಜ್ಞ ಮಾಡುವುದರಿಂದಾಗಿ ಯಾವ ಭಗವಂತ ಪಾಯಸ ಕೊಟ್ಟು ಕೌಸಲ್ಯ ಸುಮಿತ್ರ ಕೈಕೈ ಸೇವನೆ ಮಾಡಿ ಅದರಿಂದ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಚೆನ್ನಾಯಿತು. ಅವರು ದೊಡ್ಡವರಾದರು. ಆಮೇಲೆ ಏನಾಯ್ತು ಅಂದ್ರೆ ಅವರು ಉಪನಯನಾದಿಗಳಾದರು, ವಶಿಷ್ಠರ ಅವರ ಗುರುಗಳಾದರು. ವಿಶ್ವಾಮಿತ್ರರು ಆಮೇಲೆ ಅವರನ್ನ ಯಜ್ಞ ಸಂರಕ್ಷಣೆಗಾಗಿ ಕರ್ಕೊಂಡು ಹೋದ್ರು. ಮುಂದೇನಾಯ್ತು, ಜನಕರಾಜನ ಊರಿಗೆ ಹೋದ್ರು. ಜನಕರಾಜನ ಊರು ಯಾವುದು? ಜನಕಪುರ. ಜನಕಪುರ ಎಲ್ಲಿರ ಅಂತ ಕೇಳಿದ್ರೆ ನೇಪಾಳದಲ್ಲಿ. ನಾವಲ್ಲಿ ಹೋಗಿದ್ವಿ. ಅಲ್ಲಿ ಜಾನಕಿ ದೇವಿ ಗುಡಿ. ಜಾನಕಿ ಇಂದ ನೇಪಾಳದಾಗ ಅಲ್ಲಿ ಜನಕಪುರ ಅಂತ. ಜಾನಕಿಯ ಮದುವೆ ಆಯಿತು. ರಾಮ ಮತ್ತು ಸೀತಾದೇವಿ ಪರಶುರಾಮನ ಬಂದು ಎಲ್ಲ ಮನೆಗೆ ಬಂದು ದಶರಥ ಅಯೋಧ್ಯೆಯಲ್ಲಿ ದಶರಥನ ಅರಮನೆಯಲ್ಲಿ ಅವರು ಅತೀವಳೆ ಆನಂದದಿಂದ ಇರುವಂತಾಗ ಒಂದು ವಿಲಕ್ಷಣ ಪ್ರಸಂಗ ಸಂಭವಿಸಿತು. ದಶರಥ ರಾಜ ಅಂತ ನಾನು ವಯಸ್ಸಿನಿಂದ ನಾನು ವಯಸ್ಸಾಗ್ತಾ ಇದ್ದೀನಿ ನನಗೂ. ಆದ್ದರಿಂದ ನಾನು ಪ್ರಭು ಶ್ರೀರಾಮಚಂದ್ರನಿಗೆ ನಾನು ಬಟ್ಟೆಗಳು ತರಬೇಕು, ಅವನನ್ನು ನಾನು ಉತ್ತರಾಧಿಕಾರಿಯಾಗಿ ನೇಮಿಸಬೇಕು ಅನ್ನುವಂತ ತನ್ನ ಅಭಿಪ್ರಾಯವನ್ನು ವಶಿಷ್ಠರಿಗೆ ಹೇಳಿದ್ರೆ ವಶಿಷ್ಠರಿಗೆ ಬಹಳ ಸಂತೋಷ ಆಯಿತು. ಇಂಥ ಒಂದು ಕಾರ್ಯಕ್ಕಾಗಿ ಸದಾ ಯಾಕೆ ನಾಳೆ ನಾವು ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡಿಬಿಡೋಣ ಅಂತನ್ನುವಂಥ ಮಾತು ಹೇಳಿದ ಕೂಡಲೇ ಎಲ್ಲ ಕಡೆಗೂ ಅದನ್ನು ಸುದ್ದಿ ಹಬ್ಬಿ ಎಲ್ಲ ಕಡೆಗೂ ಪ್ರಚಾರ ಆಗಿ ನೋಡಿದಲ್ಲಿ ಆನಂದವೇ ಆನಂದ. ಈ ಒಂದು ಸಂದರ್ಭದಲ್ಲಿ ದುಃಖ ಯಾರಿಗೆ ಆಯಿತು ಅಂದರೆ ಯಾರಿಗೆ ಬಹಳಷ್ಟು ದುಃಖ ಯಾರಿಗಾಯಿತು ಅಂದ್ರೆ ದೇವತೆಗಳಿಗೆ. ದೇವತೆಗಳ ಗಾಬರಿ. ರಾಮನಿಗೆ ಪಟ್ಟಾಭಿಷೇಕ ಆಯಿತು. ಅವನು ಏನಾದ ಅಯೋಧ್ಯಾಧಿಪತಿ ಯಾರ ಅಂದ್ರೆ ಅವನ ಅರಮನೆ ಅಯೋಧ್ಯೆಯನ್ನು ಬಿಟ್ಟು ಹೋಗಲಿಲ್ಲ ಅಂದ್ರೆ
ಇವತ್ತು ನಮಗೇನು ವಿಚಾರ ಹೊರಿಸಲ್ಪಟ್ಟದನ್ನು ಋಷಿ ಮುನಿಗಳು ಯತ್ನ ಮಾಡ್ತಕ್ಕಂಥ ಎಷ್ಟೋ ತಪ್ಪಿಸಿ ಮನೆ ಮಾತಿ ಈಗಾಗಲೇ ಅವ್ರು ಏನ್ ಮಾಡಿ ತಪ್ಪಿಬಿಟ್ಟಾರಲ್ಲ ರಾಕ್ಷಸರಿಗೆ ಅಸುರರಿಗೆ ದೈತ್ಯರಿಗೆ ಅದು ಸಹನ ಆಗದೇ ಇರುವುದಕ್ಕಾಗಿ ಅವರೆಲ್ಲರೂ ಅವ್ರನ್ನ ಋಷಿಗಳನ್ನ ಮುನಿಗಳನ್ನ ಅವ್ರ ಎತ್ತಿ ಯಾಕಗಳನ್ನೆಲ್ಲ ನಷ್ಟ ಭ್ರಷ್ಟಗೊಳಿಸಿದ್ದಾರೆ. ಇನ್ನು ಭಗವಂತ ಅರಮನೆ ಒಳಗೆ ಉಳ್ಕೊಂಡ್ಬಿಟ್ಟ ಅಂದ್ರೆ ಇನ್ನೂ ಪ್ರಬಲವಾಗಿ ನಮ್ಮ ಭಾರತ ನಮ್ಮ ದೇಶದಲ್ಲಿ ಋಷಿಗಳೇ ಇರಬೇಕಾಗಿರುತ್ತದೆ. ನೋಡಿದ್ರೆ ಅಸುರರೇ ಪರಾಕ್ರಮ. ಅದರ ಸಂದರ್ಭದಲ್ಲಿ ಜೈ ವಿಜಯದ ಒಂದು ಅರ್ಥಾತ್ ಸನಕ ಸನಂದನಾದಿಗಳ ಶಾಪದಿಂದ ಮೊದಲನೇ ಜನ್ಮ ಏನಾಯಿತು ಜಯ ವಿಜಯನಿಗೆ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶ್ಯಪ ಹುಟ್ಟಿ ಬಂದು ಭಗವಂತನ ಸಂಹಾರ ಹೊಂದಿ ತಿರುಗಿ ಹೋಗಿ ಮತ್ತೆ ತಿರುಗಿ ಬಂದರೆ ಏನ್ ಮಾಡಿದ್ರು ಅಂದ್ರೆ ರಾವಣ ಕುಂಭಕರ್ಣ ಅವರಿಬ್ಬರು ಅರ್ಥಾತ್ ಒಂದು ಋಷಿ ಮುನಿಗಳನ್ನ ಸಂಹಾರ ಮಾಡಿ ಅವರ ರಕ್ತವನ್ನು ಸೇವನೆ ಮಾಡಿ ಎತ್ತಿ ಅಗಾದಿಗಳಲ್ಲಿ ರಕ್ತ ಸುರಿದು ಮಲಮೂತ್ರಗಳನ್ನು ಸುರಿದು ಇದೆಲ್ಲ ಇಂಥ ನಡೆದಾಗ ರಾಮ ಅಯೋಧ್ಯಾದಾಗ ಉಳಿದ ಮುಂದೆ ಗತಿಯೇ ಅದಕ್ಕೆ ಎಲ್ಲ ದೇವತೆಗಳು ಕೂಡಿ ಸರಸ್ವತಿ ದೇವಿ ತಾಯಿ ನೀನ ಈ ಸಂದರ್ಭದಲ್ಲಿ ಎಲ್ಲಾರು ಕೆಲಸ ಮಾಡಬೇಕು. ಏನ್ ಮಾಡಬೇಕು? ಅವಾಗ ಸರಸ್ವತಿ ದೇವತೆಗಳಿಗೆ ಬರ್ತಾರೆ. ನೀವು ಸ್ವಾರ್ಥಿ ಇದ್ದೀರಿ. ಶ್ರೀರಾಮಚಂದ್ರನನ್ನ ಪರಘಾತಕ ಮಾಡಿ ಅದ್ರ ಹೊರತು ಏನು ಉಪಾಯ ಇಲ್ಲ. ಅಂದುಕೂಟ ಕೇಳಿದ್ರು ಹಾಕೊಟ್ಟು ಕೆಲಸವನ್ನ ಮಾಡಿ ಹೋಗಿ ಏನ್ ಮಾಡಿದ್ರು ಮಂತ್ರಾನ ಬುದ್ಧಿ ತಿಳಿದು ಊಟ ತಿಳಿಬಿಟ್ರು. ಮಂತ್ರಾನ ದೃಷ್ಟಿನ ಬರ್ತ ಬಡ ಬಡ ಹೋಗಿ ಕೈಗೆ ಅನೇಕ ಪ್ರಕಾರದಿಂದ ಹೇಳಿ ಹಾಕಿ ಮನಸ್ಸನ್ನು ಗೆದ್ದು ದಶರಥ ರಾಜನಿಂದ ಫಲ ಪಡ್ಕೊಂಡು ಕೇಳಿ ಮೊದಲನೇ ವರದಿಂದ ಏನು ಅಂದ್ರೆ ಶ್ರೀರಾಮನಿಗೆ ಪಟ್ಟಾಭಿಷೇಕ ಅಲ್ಲ ಶ್ರೀರಾಮನಿಗೆ ವನವಾಸ. ಮೊದಲನೇ ವರದಿಂದ ಭರತನಿಗೆ ರಾಜ್ಯಾಭಿಷೇಕ ಆಗಬೇಕು. ಎರಡನೇ ವರದಿಂದ ಶ್ರೀರಾಮನಿಗೆ ವನವಾಸ ಆಗಬೇಕು. ಈ ರೀತಿ ಬರಬೇಕು. ಅವಾಗ ಕೈ ರಾಮನಿಗೆ ನೀನು ವನವಾಸಕ್ಕೆ ಹೋಗ್ಬೇಕು ಅಂತ ಆಜ್ಞೆ ಮಾಡಿದಾಗ ದಶರಥ ರಾಜ ಅದು ಅನಿವಾರ್ಯವಾಗಿ ಅವ ಏನ್ ಮಾಡಿದ ಆದ್ರೆ ತಂದೆಯ ಮನಸ್ಸಿಗೆ ನೋವಾಗಬಾರ್ದು, ತಾಯಿಗೆ ಅಪ್ಪಣೆಯನ್ನು ಮೀರಬಾರದು, ತಂದೆಯ ಮಾತನ್ನು ನಾವು ಭಂಗ ಹಾಕೊಳ್ಬಾರ್ದು ಅಂತ ತಿಳ್ಕೊಂಡು ರಾಮ ವನವಾಸಕ್ಕೆ ಹೋಗಿ ತಯಾರ, ಲಕ್ಷ್ಮಣನೂ ತಯಾರ. ನಾಳೆ ಬೆಳಿಗ್ಗೆ ವನವಾಸಕ್ಕೆ ಹೋಗಿ ಪಟ್ಟಾಭಿಷೇಕ ಆಗಬೇಕಾಗಿರ್ತಕ್ಕಂಥ ಮುಹೂರ್ತ ಏನಾಗಿ ಹೋಗಿ ಬಿಡಿದ್ರೆ ಉಳಿತಾಯ ವನವಾಸ. ರಾಮ ಹೋಗಿ ಮುಸಲ್ಯ ರಾತ್ರಿ ಹೋಗ್ಬೇಕು. ರಾತ್ರಿ ಹೋಗ್ತಾನಂತ ಕೌಸಲ್ಯ ರಾಮ ನಾಳೆ ನಿಂತ ಆದ್ರಿಂದ ನೀವು ಏನ್ ಮಾಡಬೇಕು, ಇವತ್ತು ಭೂಷ ಇಲ್ಲ ಜನ ಮಾಡ್ಕೋಬೇಕು, ನಿರಾಹಾರಿಯಾಗಿರಬೇಕು. ನಾಳೆ ಬೆಳಿಗ್ಗೆ ಸ್ನಾನ ಮಾಡಿ ನೀನು ಪಟ್ಟಾಭಿಷೇಕ ಸಲುವಾಗಿ ಸಿದ್ಧ ತಯಾರಾಗಿ ಪಾಪ ತಾಯಿಗೆ ಮರುದು ಮುಂಜಾನೆ ಸ್ನಾನ ರಾಮ ಇವತ್ತು ನನ್ನ ಆಹಾರ ಕಾರ್ಯ ಲಕ್ಷ್ಮಣ ಬರ್ತಾರೆ. ಮುಂಚೆ ಸೀತಾ ಕೊಡ್ತಾರೆ, ಸೀತಾ ಬಂತು, ನಾನು ವನವಾಸ ಯಾರ ಅವಾಗ ಕೇಳ್ತಾಳ ಎಲ್ಲಿ ರಾಮನು ಅಲ್ಲಿ ನನ್ನ ಅಯೋಧ್ಯ, ಎಲ್ಲಿ ರಾಮ ಇಲ್ಲೋ ನನ್ನ ಅಯೋಧ್ಯ ಇಲ್ಲಂಗನೆ. ಆದ್ರಿಂದ ನೀವು ಎಲ್ಲೋ ಅದು ನಾನು. ಅವಾಗ ಲಕ್ಷ್ಮಣ ಬರ್ತಾರ, ಪ್ರಭು ನಾನು ನಿಂದು. ರಾಮ ಹೇಳಿದ ಬೇಡ, ನೀನು ತಾಯಿಯನ್ನ ತಂದೆಯನ್ನು ಸಂರಕ್ಷಣೆ ಮಾಡಿ. ಆದಿಶೇಷನ ಅವತಾರ ಆಳಸಿಟಿಯಲ್ಲಿ ಬಿಟ್ಟಿದ್ದಾರೆ. ರಾಮ ಸಮಾಧಾನ ಮಾಡಿದ ಅದು ಕೇಳ್ಕೊಂಡು
ಹೋಗಿ ಸುಮಿತ್ರನ ಕೇಳಿದ್ರು. ಸುಮಿತ್ರ ಸ್ಪಷ್ಟ ಹೇಳಿದ್ರು, यदि राम किल्लो जहाँ राम नहीं है वहाँ तेरा कुछ भी काम नहीं, जहाँ राम है वहाँ तेरा काम. यदि राम इದ್ದಾನೋ ಅಲ್ಲಿ ನೀನು ಇರ್ತಕ್ಕಂಥ ಇಲ್ಲಿಂದ ಏನ್ ಮಾಡ್ತೀವಿ ಹೋಗಿ ನೀವು. ಅವಾಗ ನಾವು ಏನ್ ಮಾಡ್ತಾ ಅಂದ್ರೆ ತನ್ನ ಹೆಂಡತಿಯಾಗಿರೋ ಉರ್ಮಿಳಾಗ ಹೇಳಿ, ಉರ್ಮಿಳಾ ಏನಿತ್ತು ಅಂದ್ರೆ ಒಳ್ಳೆ ಪೇಂಟರ್ ಆಗಿ ಚಿತ್ರಕಲಾ ನಿಪುಣ ಆಕೆ ಒಂದು ಚಿತ್ರ ಬರಲಿಕ್ಕೆ ಎದಕ್ಕೂ ಪಟ್ಟಾಬಿಡಿ. ಒಂದ್ಸಲ ಒಂದು ಯೂನಿವರ್ಸಿಟಿ ನೀಡಲು ಹೆಸರಿ ಬಂದಿದೆ. ನಮ್ಮನ್ನು ಕೇಳಿದ್ರು ಏನ್ರಿ ರಾಮಾಯಣದಲ್ಲಿ ಉರ್ಮಿಳಾ ಬಗ್ಗೆ ಏನು ವಿಶೇಷ ಹೇಳೇ ಇಲ್ಲ, ನಮ್ಗೆ ಹೆಂಗೆ ಹೇಳಿಕ್ಕೆ ಶಕ್ಯದ ರೀ, ಯಾಕೆ ಅಂತ ಕೇಳಿದ್ರು. ಅಲ್ಲಿ ನಾವು ದೊಡ್ಡ ಭವನ ಕಟ್ಸಿದ್ವಿ, ಮಂದಿರ ಕಟ್ಸಿದ್ವಿ, ರಾಮ ಮಂದಿರವನ್ನ ನಾವು ಆಮೇಲೆ ಏನ್ ಮಾಡ್ತೀವಿ, ಇಡೀ ಮಂದಿರಕ್ಕೆಲ್ಲ ಬಣ್ಣ ಹಾಕ್ತೀವಿ, ಡಿಸೈನ್ ಮಾಡ್ತೀವಿ. ಇವತ್ತಿನ ತನಕ ಯಾರಾದ್ರೂ ಫೌಂಡೇಶನ್ ಬಣ್ಣ ಹಾಕ್ತಾರೆ, ಅದೆಲ್ಲ ಏನು ಫೌಂಡೇಶನ್ ಯಾರು ಬಣ್ಣ ಹಾಕ್ತಾರೆ? ಹೆಂಗೋ ಹಂಗೆ ಉರ್ಮಿಳಾ ಚರಿತ್ರೆ ಅಂದ್ರೆ ರಾಮಾಯಣ ಅನ್ನುವಂತ ಭವನದ ಫೌಂಡೇಶನ್ ಇದ್ದಾಗ ಅದನ್ನು ಯಾರು ಪ್ರತಿಷ್ಠಿಸಿದೆ? ಉರ್ಮಿಳಾ ಹತ್ರ ಹೋದ ಭಾಗದಾಗ ಚೌಕಟ್ಟಿ ಕೈ ಹಿಡಿದು ಉರ್ಮಿಳೇ ಅತಿ ಕೈಯಾಗಿ ಬಳಸಿದ್ರು. ಆ ಬಣ್ಣ ಸುರುವಂತು ಅದು ಒಮ್ಮೆಲೆ ಅಂತೂ ಪಟ್ಟಾಭಿಷೇಕದ ಚಿತ್ರ ಕೆಟ್ಟ ಹೋಗ್ತು. ಲಕ್ಷ್ಮಣಂದ ಕೆಟ್ಟ ಹೋಗಿ ಉರ್ಮಿಲೆ ನನಗೆ ರಾಮ ಅವಾಗ ಪ್ರಭು ನೀವು ರಾಮನ ಆದ್ರೆ ನಾನು ಸಹಿತ ನೀವು ತಿರುಗಿ ಬರೋವರೆಗೂ ನಾನು ಸಹಿತ ಎಲ್ಲೇ ನಿಂತೀನೋ ಇಷ್ಟೇ 16 ವರ್ಷದಿಂದ ಅದಕ್ಕೆ ಅಳಿಗಾಟಿದ್ರೆ 14 ವರ್ಷ ಅಲ್ಲೇ ಮುಂದೆಲ್ಲ ವನವಾಸಕ್ಕೆ ಹೋದ್ರು. ದಶರಥ ರಾಜ ದುಃಖಪಟ್ಟ. ಕೌಸಲ್ಯ ಕೈ ಸ್ಪಷ್ಟವಾಗಿ ಹೇಳಿದ್ರು, ವನವಾಸಕ್ಕೆ ಹೋಗು, ಈ ರಾಜರು ಪೋಷಾಕಗಳನ್ನು ಬಿಟ್ಟು ಅರ್ಥಾತ್ ಏನು ಅಂದ್ರೆ ನೀವು ಅರ್ಥಾತ್ ತಾರೋಡಿಗಳನ್ನು ಹೊತ್ತುಕೊಂಡು ಹೋಗಬೇಕು, ವನವಾಸದ ವಸ್ತ್ರವನ್ನು ಉಟ್ಕೊಂಡು ಹೋಗ್ಬೇಕು ಅಂತ ಹೇಳ್ತಿದ್ದೆ. ಎಲ್ಲರೂ ಹೋಗಿದ್ರು. ಎಲ್ಲಿ ಬಂದರು? ಋಷ್ಯಮುಖ ಬಂದರು. ಅದೇ ಗುಹಾ ಅನ್ನುವಂಥ ಒಬ್ಬ ಅರ್ಥಾತ್ ಎಲ್ಲ ಬೇಡದ ಜಾತಿಯ ರಾಜ, ಅವನು ರಾಮನ ಅತ್ಯಂತ ಪರಮ ಭಕ್ತ ಮತ್ತು ಸಖ. ಆ ಗುಹನ ಹತ್ರ ಬಂದು ಮೊದಲನೇ ಮುಕ್ಕಾಮು ಏನಾಗ್ತು, ತಲಸಾ ನದಿ ದಂಡಿ ಮೇಲೆ ಆಗ್ತು. ಎರಡನೇ ಮುಕ್ಕಾಮು ಗುಹನ ಆ ಋಷಿಮುಖ ಪರ್ವತದ ಋಷಿಮುಖ ಅದ. ಅರ್ಥಾತ್ ಏನು ಅಂದ್ರೆ ಆ ಗುಹನ ರಾಜಧಾನಿ ಗಂಗಾ ನದಿ ದಂಡಿ ಮೇಲೆ ಆಯ್ತು. ಅಲ್ಲಿ ಬಂದಾಗ ಮೊದಲೇ ದಿವಸ ಲಕ್ಷ್ಮಣ ಅಲ್ಲಿ ರಾಮನಿಗೆ ಏನ್ ಮಾಡಿದ ಅಂದ್ರೆ ಈ ಹುಲ್ಲು ಗರಿಕೆ ಮತ್ತು ಎಲಿ ಇತ್ಯಾದಿಗಳ ಹಾಸ್ಯ ರಾಮ ಅದನ್ನ ಮಲ್ಕೊಂಡು ಲಕ್ಷ್ಮಣ ಒಂದು ಧಾರೆ ಉಟ್ಕೊಂಡ ಗುಹಾಂತಿ ಇದ್ದರು. ಒಂದು ದಿವಸ ಎಲ್ಲರೂ ಸ್ನಾನ ಮಾಡಿ ಮುಂದೆ ಹೋಗ್ಬೇಕು. ಗುಹನಿಗೂ ಆಶ್ಚರ್ಯ ಆಯ್ತು. ಏನು ಅಂದ್ರೆ ಒಂದು ನಾವಿದ್ದಾರೆ, ಗಂಗಾ ನದಿ ಈಚೆಗೆ ದಂಡಿ ಮೇಲೆ ಒಂದು ನಾವಿಲ್ಲ. ಗುಹಾ ಅಂತ ನಾವೆಲ್ಲ ಎಲ್ಲಿ ಹೋಗ್ಯಾವ? ಆ ಕಡೆ ಹೋಗ್ಯಾವ. ಒಂದು ನಾವು ಕರೀದಿಯಲ್ಲ, ಒಬ್ರು ಬಂದಿದ್ದಾರೆ. ಒಬ್ಬವ ಏನ್ ಮಾಡ್ತಾ ಅಂಬೀಗ ಕೇವಟ ಅವ ನದಿಯೇ ಒಂದು 20-25 ಒಳಗೆ ನಾನು ಬಾಯಿಗೆ ಬರಾಕಿಲ್ಲ. ಗುಹಾ ಅಂತ ಅಲ್ಲ, ಭಗವಂತನ ದಂಡಿ ಕಲಿಬೇಕಾಗಿ ಬರಾಕಿಲ್ಲ. ಯಾಕೆ ಬರಾಕಿಲ್ಲ? ನಾನೊಂದು ಮಾತು ಕೇಳಿ, ಏನು ಅಂದ್ರೆ ಯಾರು ಅರ್ಥಾತ್ ಯಾರಿಗೆ ಭಗವಂತನ ಪಾದದ ರಜಾ ತಗಲ್ತದೋ ಅದು ಜಡವಸ್ತು ಎಂಥದ್ದೇ ಆಗಿರುವಂತಕ್ಕ ಸ್ತ್ರೀಯ. ಬ್ರಾಹ್ಮಣ ಪಾದ ಧೂಳಿ ಯಾವ ಜಡವಸ್ತು ಇದ್ದಾಗ್ತದನೋ
ಆ ಜಡವಸ್ತು ಏನಾಗ್ಬಿಡ್ತದ ಹೆಣ್ಣಾಗಿ ಅದ್ಯಾಗ ಒಂದು ಅದ ಈಗ ಇದು ಒಂದು ಅದ ಹಾಕೊಂಡು ಎರಡೆರಡು ಹೆಣ್ಣು ಸಂವರ್ಧನೆ ಮಾಡಿ ಅದನ್ನ ನಾಲ್ಕರಾಗಿ ಮತ್ತೆ ಏನ್ ಮಾಡಿದ್ರು ಅಂತೀಪ ನಾ ಸ್ವಚ್ಛ ಭಗವಂತನ ಪಾದ ತೊಳೆ ಹಂಗ ನಾವು ತೊಳ್ಸ್ಕೊಳಕ್ ತಗೊಂಡಿದ್ರ ಬರ್ತಿದ್ದಿಲ್ಲ ಆಗ್ಲಿ ತೊಳೆಯಂತೆ ನಾವು ತಗೊಂಡು ಬಂದ ದಂಡಿಗೆ ನಾವು ಹೇಳಿದ ಪ್ರಭು ಇವ್ರಿಗೆ ಯಾವುದ ಧರ್ಮ ಕಾರ್ಯ ಮಾಡ್ಬೇಕಂತ ನಮ್ಮ ಕಡೆ ಹೇಳಿದ ಸಪತ್ನಿಕ್ ಮಾಡ್ಬೇಕು ಆದ್ರೆ ನಾನು ಕಡಕ್ಕಿನ ಹೋಗಿ ಹೆಂಡತಿ ಮಕ್ಕಳು ಕರ್ತಿದ್ದೆ ಲಕ್ಷ್ಮಣ ಸಿಟ್ಟು ನಾವು ಮಗು ಹೋಗ್ಬೇಕಾಗಿ ನಮ್ಮದು ಆಗ್ತದೆ ಲಕ್ಷ್ಮಣ ಬೇಕಾದ ಸ್ಥಿತಿಯ ತಾಯಿ ನಗುವುದಿಲ್ಲ ನಾನು ಬಾಣ ಹೊಡೆದು ನಾನು ಮುಂದಾಗ ತಾಯಿ ನಗುವುದು ಯಾಕಂದ್ರೆ ಪ್ರತ್ಯಕ್ಷ ಭಗವಂತನ ಮುಂದೆ ನನಗೆ ಮೃತ್ಯು ಒದಗಿ ಬಂದ್ರೆ ನನ್ನಂಥ ಭಾಗ್ಯ ಯಾವುದು ನಾವು ಹೆಂಡತಿ ಮಕ್ಕಳು ಅವ್ನು ಊರಾಗ ಎಂತ ಬಂದು ಹೇಳಿದ ನಡ್ರಿ ನಡ್ರಿ ನಮ್ಗೆ ಇವತ್ತ ಭಾಳ ದೊಡ್ಡ ಭಾಗ್ಯ ಇರ್ತದ ಎಲ್ಲರೂ ಬಂದರು ಅದು ಪ್ರಸಂಗದ ಇದು ಎಲ್ಲರೂ ಬಂದು ಕೂಡ ಭಗವಂತ ಹೇಳ್ತಾ ದೊಡ್ಡ ಪಾದ ಕೊಡ್ತಾರೆ ಅವಾಗ ಅವನು ಹೇಳ್ತಾ ನೋಡು ಭಗವಂತ ನಾನು ನೀರು ತಂದೆ ನೀನು ಧಾತುವಿನ ಪಾತ್ರೆ ಮುಟ್ಟುವುದಲ್ಲ ನನಗೆ ಬರ್ತದೆ ಆದ್ರಿಂದ ನಾವೇ ಒಂದು ಗಟ್ಟಿನ ಪಾತ್ರೆದ ನೀರು ಹೊರಚಿರಲಿ ಅದನ್ನೆಲ್ಲ ತೊಳಿತೀವಿ ಹಂಗ ಅರ್ಥಾತ್ ಏನು ಒಂದು ಹಾಕಿ ತಂದು ಹಾಕಂಗಿಲ್ಲ ಹೆಂಗ್ ಮಾಡೋದು ನಾನು ಪಾತ್ರೆ ತೊಳ್ತೀನಿ ಅದ್ರಾಗ ನೀರಿನ ಪಾದ ಇಡಬೇಕು ನಾನು ಹಾಕಿದ್ದೇವೆ ನೀರು ತೊಳೆದು ನೀರೆಲ್ಲ ರುಚಿನಾಗ್ಬೋದು ತೀರ್ಥ ಏನು ತಗೊಂಡು ನಾವು ಒಂದು ತೀರ್ಥ ತಗೋಬೇಕು ಏನಾದ್ರು ಮಾಡಪ್ಪ ತತ್ವ ಸಂಕಲ್ಪ ಹೇಳಂದ ತತ್ವ ಸುಮ್ಮನೆ ತೊಳಿತು ನಮ್ಮ ಸಂಕಲ್ಪ ಎಲ್ಲ ಮಾಡ್ಕೊಳ್ಳಿ ಸುಮ್ಮನೆ ತೊಳಿ ಅವನ ಆ ಪಾತ್ರೆ ತಗೊಂಡು ಬಂದ ಆ ಪಾತ್ರೆ ಕೆಳಗೆ ಕೂತ ಇದ್ರಿ ಅದಕ್ಕೆ ಅಡಿಗಾಗಿಲ್ಲ ರಾಮರಾಜ ಕೇವಲ ಕೇಳ್ತಾ ಪ್ರಭು ನಮ್ಮ ತಲೆ ಕೈ ಇಟ್ಕೊಂಡು ನೀವು ಗಟ್ಟಿ ಹಿಡ್ಕೊಂಡು ತಿಳ್ಕೊಂಡು ನಿಂತು ಕೂಡ ಆಕಾಶದಿಂದ ಕುಳಿತುಬಿಡ್ತೀಯ ಎಲ್ಲಾದ್ರೂ ಅಷ್ಟೇ ಅವಾಗ ವಸ್ತುಸ್ಥಿತಿ ಏನಿತ್ತು ಅಂದ್ರೆ ಆ ಕೇವಲ ಕ್ಷೀರ ಸಾಗರದಲ್ಲಿ ಒಂದು ಆನೆಗೆ ಅವನೇನ್ ಮಾಡ್ತಿದ್ದ ಅಂದ್ರೆ ಭಗವಂತನ ಪಾದ ದರ್ಶನ ಮಾಡಬೇಕು ಅಂತ ಪಾದದ ಕಡೆಗೆ ಹೋದ ಕೂಡಲೇ ಅವನು ಉಶ್ ಮಾಡ ಅದ ದಕ್ಷಿಣೆ ಉಶ್ ಮಾಡ ತಲೆ ಕಡೆ ಹೋದ ಕೂಡಲೇ ಶೇಷ ಉಶ್ ಮಾಡ ಹಿಂಗಾಗಿ ಅವನ ದರ್ಶನ ಆಗ್ಲಿ ಅವಾಗ ಭಗವಂತ ಬೇಡ್ಕೊಂಡ ಭಗವಂತ ನಿನ್ನ ಚರಣ ದರ್ಶನ ಮಾಡುವಂತ ಭಾಗ್ಯ ನಮ್ಗೆ ಕೊಡ ಅವಾಗ ಅವನು ವರ ಕೊಡ್ತಾರೆ ಇವ್ರಿಬ್ರು ಮುಂದಿದ್ದಾಗ ನೀವು ಕೇವಲ ಚರಣ ದರ್ಶನವಲ್ಲ ನನ್ನ ಪಾದ ಪ್ರಕ್ಷಾಲನೆ ಮಾಡುವಂತ ನಾನು ವರ ಕೊಡ್ತೀನಿ ಅವನ ಕೇವಲ ಆಯ್ತು ಅವಾಗ ಪೂರ್ವಕ್ಕೂ ಒಂದು ವರ ಕೊಡ್ತೀನಿ ನೀ ನನ್ನ ಮುಂದಿದ್ದಿ ಅಂದ್ರೆ ಹಠಾತ್ ಏನು ಅಂದ್ರೆ ನಾವು ದೇವ್ರ ಮುಂದೆ ಆಮೆಯನ್ನು ಸ್ಥಾಪನಾ ಮಾಡ್ತೀವಿ ಆಮೆ ಸ್ಥಾಪನಾ ಮಾಡುವ ವೈಶಿಷ್ಟ್ಯ ಪೂರ್ಣ ದೃಷ್ಟಿ ಅಂದ್ರೆ ಏನು ಅಂದ್ರೆ ಅದು ಸಾಂಕೇತಿಕವಾಗಿ ಹೇ ಭಗವಂತ ಆ ಪೂರ್ವದ ಸಾಂಕೇತಿಕವಾಗಿ ಅಂದ್ರೆ ಅದರೊಂದು ದೊಡ್ಡ ವೈಶಿಷ್ಟ್ಯ ಏನು ಅಂದ್ರೆ ಪ್ರಾಣಿ ಜಗತ್ತಿನ ಕೆಲವು ವೈಶಿಷ್ಟ್ಯವದು ಏನು ಅಂದ್ರೆ ಮೀನ ತತ್ತಿ ಹಾಕ್ತದೆ ಎಲ್ಲೋ ಒಂದು ಕಡೆಗೆ ಆಮೇಲೆ ಅವೆಲ್ಲ ಸಣ್ಣ ಸಣ್ಣ ಮರಿ ಆಗ್ತವೆ ಮೀನು ತಾನು ಇದ್ದಲ್ಲೇ ತನ್ನ ಮರಿಗಳನ್ನು ನೆನೆಸ್ಕೊಂಡು ಅವ್ರು ಹಾಕ್ತದೆ ಆಮಿ ಮರಿ ಹಾಕ್ತದೆ ಅದು ಭಕ್ತ ಆಮಿ ತನ್ನ ದೃಷ್ಟಿಯಿಂದ ತನ್ನ ಮರಿಗಳನ್ನು ನೋಡಿದ್ರೆ ಹಾಕ್ತದೆ ಅದು ಪೂರ್ವ ದೃಷ್ಟಿ ಆದ್ರಿಂದ ಪೂರ್ವ ದೃಷ್ಟಿಯನ್ನು ಒಂದು ಸಾಂಕೇತಿಕವಾಗಿ ಭಗವಂತ ನೀನು ಅದನ್ನು ಈ ದೃಷ್ಟಿಯಿಂದ ನೋಡು ಅನ್ನೋ ಭಾವದಿಂದ ಹಾಗಾದ್ರೆ ಪೂರ್ಣ ಆಗಿರ್ತಕ್ಕಂಥ ದೇವತಾದಾಗ ಆಕಾಶದಿಂದ ಪುಷ್ಪವೃಷ್ಟಿ ಆಗುತ್ತೆ ಪುಷ್ಪವೃಷ್ಟಿ ಅದಕ್ಕೆ ಇನ್ನೊಂದು ಕಾರಣ ಏನಿತ್ತು ಅಂದ್ರೆ ಗಂಗಾನ ಮನಸ್ಸಿನಾಗ ಒಂದು ಸಂಶಯ ಏನೊಂದು ಯಾವ ಚರಣದ ಅರ್ಥಾತ್ ಹೆಬ್ಬಟ್ಟಿನ ಉಗುರಿನಿಂದ ನಾನು ಹುಟ್ಟಿ ಬಂದೀನು ಆ ಹೆಬ್ಬಟ್ಟು ಆ ಉಗುರು ಇದನ್ನು ಅಥವಾ ಬೇರೆ ಯಾವ ಅಂದ್ರೆ ರಾಮಂದನೋ ಅಥವಾ ಬೇರೆ ಅವಾಗ ಈ ಹತ್ತು ಬಂದು ನೋಡ್ಬೇಕಾಗಿ
ಇವು ಮ್ಯಾಲ್ ಕಾಲ್ ತೊಳಿಲಿಕ್ಕೆ ಕೂಡಲೇ ಆಕೆಗೆ ಏನು ಅಂದ್ರೆ ಇದು ಕಾಲ್ ಮ್ಯಾಲ್ ತೊಳಿಲಿಕ್ಕೆ ಅವ್ನು ಬಿಟ್ಕೊಂಡು ಅಂದ್ಕೊಂಡ ಪಾತ್ರೆ ಒಳಗೆ ನೀರು ತಂದು ಅವ್ನ ಕಾಲು ತೊಳಿ ಹೊತ್ತಿನಾಗ ಗಂಗಾ ಅನುಭವಿಸುವಂತ ನೋಡಿ ಅತಿ ಸಮಾಧಾನ ಇದ ಚರಣಪ್ಪ ಅದ್ಭುತದಿಂದಲೇ ನಾನು ಮುಖ್ಯವಾಗಿದೆ ಈ ರೀತಿಯಾಗಿ ಕಾಲು ತೊಳೋದು ಮುಂದೆ ಒಂದು ತನ್ನ ನಾಡಿನಲ್ಲಿ ಗುರುಮಂದಿರು ಕೂತ್ಕೊಂಡು ಹೋದ ಅಥವಾ ಹೋದ ಕೂಡಲೇ ಸೀತಾದೇವಿ ರಾಮ ಏನಂತ ಸೀತೆ ಇವನು ಏನಾದ್ರೂ ಒಂದು ನಮ್ಮನ್ನು ದಾಕ್ಷಾಣ ಗಂಗಾನದಿಯ ಏನಾದ್ರೂ ಒಂದು ಕೊಡ್ಬೇಕು ಚಾರ್ಜ್ ಅವಾಗ ಅವನ್ನ ಬೇಡ ಪ್ರಭು ನೀನು ಆಯ್ಗಾರ ನಾನು ಆಯ್ಗಾರ ಆಯ್ಗಾರು ಆಯ್ಗಾರಿಗೆ ಏನು ಕೊಡಂಗಿಲ್ಲ ಬಡಿಗಾರು ಕಂಬಾರು ಕುಂಬಾರಿಗೆ ಏನು ಕೊಡಂಗಿಲ್ಲ ಏನೋ ಒಂದೊಂದು ಇವ್ರು ಔಟ್ ಮಾಡಿಕೊಡ್ತಾರೆ ಅವ್ರು ಇವ್ರಿಗೆ ಮಾಡ್ತಾರೆ ಹೆಂಗೋ ನಾನು ಈ ಗಂಗಾ ನದಿಯನ್ನು ದಾಟಿರ್ತಕ್ಕಂಥ ಅಂಬಿಗ ನೀನು ಸಂಸಾರ ಸಾಗರವನ್ನು ಸಾಗಿರ್ತಕ್ಕಂಥ ಅಂಬಿಗ ನಾವಿಬ್ರು ಅಂಬಿಗಾರ ಆದ್ರೂ ನೀನು ಕೊಡ್ಬೇಕಾಗ್ತದೆ ಅದು ಸಹಿತ ರಾಮನ ಹೋಯ್ತು ಸೀತಾದೇವಿ ಹೇಳಿದ ಸೀತೆ ನೀನು ಏನಾದ್ರು ಕೊಟ್ಟು ಒಂದೊಂದು ಪ್ರಶ್ನೆ ಬರ್ತದೆ ಯಾವಾಗ ಮಾರುತಿ ಇತ್ಯಾದಿಗಳೆಲ್ಲರೂ ಸೀತಾ ಶೋಧ ಮಾಡ್ಲಿಕ್ಕೆ ಬಂದ್ರು ಅವಾಗ ರಾಮ ಏನ್ ಮಾಡಿದ ಅಂದ್ರೆ ಅವರಿಗೆ ರಾಮ ಮುದ್ರಾಂಗಕ್ಕೆ ಮುಂದೂರು ಕೊಟ್ಟ ಎಲ್ಲಿ ಕೊಟ್ಟವ ಅಯೋಧ್ಯೆಯಲ್ಲಿ ಬಂದಿದ್ದೀವಿ ಬರೇ ಒಂದು ಏನು ಅಂತಂದ್ರೆ ತಾಳು ಇದನ್ನು ಹೊತ್ತು ಸುತ್ತಕೊಂಡು ಬಂದಿರ್ತಕ್ಕಂಥ ಅವ್ನು ಎದ್ದಿದ್ದ ಪಟ್ಟ ಅಂತ ತಿಳ್ಕೊಂಡು ಕೇಳಿದ್ವಿ ಏನು ಅಂಬಿಗಾರ ಅವನಿಗೆ ಸೀತಾದೇವಿ ರಾಮ ಪುತ್ರಾಂಕಿತ ಉಂಗುರವನ್ನು ತನ್ನ ಬೆರಳಿನಾಗಿಂದ ತೆಗೆದ ರಾಮನ ಕೈಯಾಗಿ ಕೊಟ್ಟರು ಅದನ್ನ ರಾಮ ಅವನಿಗೆ ಕೊಡ್ಲಿಕ್ಕೆ ಹೋದಾಗ ಅವೇನಂದ ಅಂದ್ರೆ ನನಗಿದು ಬೇಡ ಅವಾಗ ರಾಮ ಏನ್ ಮಾಡ್ತಾರ ಮುಂದೆ ಉಪಯೋಗ ಆಗ್ತದೆ ಏನ್ ಮಾಡ್ಬೇಕು ಮುಂದಿಟ್ಟು ಅದ ರಾಮ ಪುತ್ರಾಂಕಿತ ಉಂಗುರವನ್ನು ಮುಂದೆ ಕೊಟ್ಟ ಅದರಿಂದ ರಾಮ ಲಕ್ಷ್ಮಣ ಸೀತಾ ಮತ್ತು ನಾವು ಕೇವಲ ಗುಹಾ ಎಲ್ಲರೂ ಕೂಡಿ ಚಿತ್ರಕೂಟ ಹೋಗ್ತಾರೆ ಈ ಕೇವಟ ಏನ್ ಮಾಡಿದ ಅಂದ್ರೆ 14 ವರ್ಷ ಆ ನಾವಿನಲ್ಲಿ ಯಾರನ್ನೂ ಕೂಡಿಸಿದ ಅರ್ಥ ಅದನ್ನ ಪ್ರತಿ ದಿವಸ ಆ ನಾವಿನ ಪೂಜಾ ಮಾಡಿ ಆ ನಾವನ್ನ ಮುಂದೆ ಸಂಜೆ ತನಕ ಪೂಜಾ ಮಾಡಿ ಅದ್ರ ಮುಂದೆ ಕೂತ್ಕೊಂಡು ನಾಮಿಸ್ಕೊಂಡೆ ಆಮೇಲೆ ಅವ್ರು ತಿರುಗಿ ಬರೋ ಮುಂದೆ ಅದನ್ನ ನಾವನ್ಯಾಗ ರಾಮಾಯಣದಲ್ಲಿ ಇದು ಲಕ್ಷಣ ಪ್ರಸಂಗ ಇನ್ನೊಂದು ಸಾಂದ್ರೆ ಒಂದು ದಿವಸ ರಾಮ ಮತ್ತು ಸೀತಾ ಇಬ್ಬರು ಕಬ್ಬಲ್ ಕುಟೀರದಲ್ಲಿ ಮಾಡ್ಕೊಟ್ಟು ಲಕ್ಷ್ಮಣಂದು ಏನು 14 ವರ್ಷ ಲಕ್ಷ್ಮಣ ಏನು ಹಣ್ಣು ಹಂಪಳ ತಿಂದಿಲ್ಲ ಮತ್ತು ಮಲ್ಕೊಂಡು ಆದ್ದರಿಂದ ಅವನಿಗೆ ಮೇಲಿನಾದನ್ನು ಸಂಹಾರ ಮಾಡಲಿಕ್ಕೆ ಯಾರು 14 ವರ್ಷ ಬ್ರಹ್ಮಚರ್ಯ ಪಾಲನೆ ಮಾಡಿದ್ದಾರೆ ಮತ್ತು ಯಾರು 14 ವರ್ಷ ನಿದ್ದೆ ಮಾಡಿಲ್ಲ ಅವರಿಂದ ಮಾತ್ರ ನನ್ನ ಮರಣ ಅಂತ ಬ್ರಹ್ಮದೇವರಿಂದ ವರ ಪಡೆದು ಅದಕ್ಕಾಗಿ ಲಕ್ಷ್ಮಣ 14 ವರ್ಷ ಉಪವಾಸ 14 ವರ್ಷ ನಿದ್ರ ಇಲ್ಲ ಮತ್ತು 14 ವರ್ಷ ಬ್ರಹ್ಮ ಅವನು ಪ್ರದಕ್ಷಿಣೆ ಹಾಕೋತ ಇದ್ದ ರಾತ್ರಿ 12 ಬಂದು ಹೊಡೆದಿತ್ತು ರಾಮನಿಗೆ ಎತ್ತರ ಲಕ್ಷ್ಮಣ ಯಾವುದೋ ಹೆಣ್ಮಗಳ ಜೊತೆ ಮಾತಾಡ್ತೀನಿ ರಾಮನಿಗೆ ಆಶ್ಚರ್ಯ ಲಕ್ಷ್ಮಣ ಅವನಿಗೆ ದೇವಿ ತಾವು ಯಾರು ಕೇಳಿದ್ರು ನಾನು ನಿದ್ರಾ ಏನಿಲ್ಲ ಹಂಗ ಸರ್ ಅಯೋಧ್ಯಕ್ಕೆ ಹೋಗಿದ್ದೆ ಅಂದ್ರೂ ಕೂಡ ಲಕ್ಷ್ಮಣ ಬಾಯಿ ಪಟ್ಟ ಒಂದು ಪ್ರಶ್ನೆ ಬಂದು ಏನು ಅಂದ್ರೆ ನಾನು ಉರ್ಮಿಳ ಹೆಂಗಿದ್ದ ಅವನು 3 ಸಲ ಅವನು ಉರ್ಮಿಳ ನನ್ನ 14 ವರ್ಷ ವನವಾಸದಲ್ಲಿ ಕೇವಲ 3 ಸಲ ಉರ್ಮಿಳ ಲಕ್ಷ್ಮಣ ನೆನಪ ಅಂದು ಕೂಡ ರಾಮ ಕಣ್ಣಲ್ಲಿ ಒಂದು ಸಲ ಆತನಿಗೆ ಮಹಾತ್ಮ ತನ್ನ ಹೆಂಡತಿ ಹೆಸರು ಬಾಯಿಲಿಟ್ಟುಕೊಂಡು ನೆನಪು ಮಾಡಿಕೊಂಡಂತ ಅವಾಗ ಭಗವಂತನಿಗೆ ಏನು ಇದ ಸಂದರ್ಭದಲ್ಲಿ ಆ ಉರ್ಮಿಳ ಒಂದು ವರ ಕೊಡ್ಬೇಕು ಆಕೆ ಮುಂದೆ ಅಯೋಧ್ಯೆಯಲ್ಲಿ ಆಕೆ ಮುಂದೆ ರಾಮ ಪ್ರಕಟ ಆಕೆ ಕಾವ್ಯ ರಾಮ
ಏನಿಲ್ಲ ಹಿಂಗೆ ಲಕ್ಷ್ಮಣನ ಬಾಯಿಗೆ ಈ ಶಬ್ದ ಕೇಳಿದೆ ಮಲ್ಕೊಂಡಿದ್ನ ಏನಾಗುತ್ತೆ ನನ್ನ ಹುಡುಗಿನ ಹೆಂಗಿದ್ದಾಳಂತ ಆ ನಿದ್ರಾದೇವಿ ಕೇಳಿ ಮಲ್ಕೊಂಡಾಗಲ್ಲ ಹೆಂಗ ಅವ ನಿದ್ರಾ ಹೇಳಿವಾಗಿ ಕೊಟ್ಟ ಮಲ್ಕೊಂಡ ನಿನ್ನ ಹುಡುಗಿನ ಆರಾಮ ಅದಕ್ಕೆ ನನಗೆ ಸಂತೋಷ ಅನ್ನೋದು ಹೊರ ಕೊಡಬೇಕು ಅವಾಗ ಯಾವ ಹೊರ ಅವಾಗ ರಾಮ ಇಲ್ಲ ನಾನು ತನಕ ಬಂದಿದ್ದೆ ಆಯ್ತು ನಮ್ಮನ್ನು ಹೊರ ಪರ ಲಕ್ಷ್ಮಣನಿಗೆ ಎಲ್ಲೋ ನನ್ನ ನೆನಪಾಗದೆ ಇರುವಂತ ಹೊರ 14 ವರ್ಷದ ವನವಾಸ ಮುಗಿಯುವವರೆಗೂ ಲಕ್ಷ್ಮಣನಿಗೆ ಎಲ್ಲೂ ನನ್ನ ನೆನಪಾಗದೆ ಇರುವಂತ ಎಂಥ ಒಂದು ಇರುವುದಿಲ್ಲ. ಅದೇ ರೀತಿ ಅವಾಗ ಶಬರಿ ರಾಮನಿಗೆ ಒಂದೊಂದ ಅರ್ಥಾತ್ ಏನು ಅಂದ್ರೆ ಹಣ್ಣು ತಿನ್ನಿಸ್ತಿದ್ರು. ಅವಾಗ ಲಕ್ಷ್ಮಣ ಸುಮಿತ್ರ ನೆನಪ ಸುಮಿತ್ರ ಅಂತ ನಾವು ಇದೇ ರೀತಿ ಸುಮಿತ್ರ ಲಕ್ಷ್ಮಣ ಯಾವಾಗ ರಾಮನ ಕೊಡಿದ ಮೂರ್ಛಾ ಬಿದ್ದಿತ್ತು ಅವಾಗೂ ಸಹಿತ ಲಕ್ಷ್ಮಣನ ಸುಮಿತ್ರ ನೆನಪ ಈ ರೀತಿಯಾಗಿರ್ತಕ್ಕಂಥ ಪ್ರಸಂಗಗಳು ಬಹಳ ಸೂಕ್ಷ್ಮವಾಗಿದೆ. ಅವರು ಪಂಚವಟಿ ಒಳಗೆ ಇರಬೇಕಾದ ದಿನ ಸಾಯಂಕಾಲ ರಾಮ ಸೀತಾ ಇಬ್ಬರು ಗೋದಾವರಿ ನದಿ ದಂಡಿಗೆ ಹೋಗಿ ಆ ಗೋದಾವರಿ ನದಿ ಕಾಲ ಮೇಲೆ ಅಥವಾ ಕಟ್ಟಿ ಮೇಲೆ ಕುತ್ಕೊಂಡು ಇದ್ರು ಹಿಂದೆ ಆ ಗೋದಾವರಿ ಒಳಗೆ ನೀರಿನಲ್ಲಿ ಕಾಲು ಬಿಟ್ಟಿದ್ರು. ಅವಾಗ ಲಕ್ಷ್ಮಣ ಹಣ್ಣು ಕುದಿಸುವುದು ಲಕ್ಷ್ಮಣ ಅಕ್ಕ ಮಾರಿ ಮಾಡಿ ಹೋಗ್ತಿದ್ರು. ಅವ್ರು ವಿನೋದ ಆಟ ಪಾಠ ಲಕ್ಷ್ಮಣಿಗೆ ಮನಸ್ಸು ಒಂದು ಸೀತಾದೇವಿ ಸಹಜ ತನ್ನ ಪಾದ ರಾಮನ ಪಾದ ಅವಾಗ ಏನಿಸ್ತು ಭಗವಂತನ ಪಾದಕ್ಕಿಂತ ನನ್ನ ಪಾದ सुंदर प्रभु आपके चरण से मेरे चरण सुंदर नहीं सीखे मेरे चरण नहीं आपके चरण से मेरे चरण अವಾಗ ರಾಮ ಏನಂತ ಲಕ್ಷ್ಮಣ ಕೇಳೋದು ಯಾರು ಕೇಳೋದು ಲಕ್ಷ್ಮಣ ಅಂತ ನೀವು ಕೇಳೋದ ಹೋಗ್ಬೇಕು ನೀವ ಏನ नहीं महात्मा साधु तुम बताओ अवाग प्रभु के चरण से आपके चरण सुंदर नोड़ ना निम चरण नम चरण सुंदर लक्ष्मण हंगे रामन छंद केळ्कोंडु प्रभु के चरण से माँ तुम्हारे चरण सुंदर ಹೊರತೆ ನಾಮ ಅವ್ರು ಏನಂತ ಕೇಳಿ ಇನ್ನೊಂದು ಅವ್ರಿಗೆ ಏನಂತ ಏನಂತ प्रभु के चरण के वजह से आपके चरण सुंदर भगवंतನ ಚರಣದಿಂದಾಗಿ ನಿಮ್ಮ ಚರಣ ಸುಂದರ आवाज रामंद इन दोनों चरणों से आचरण बहुत सुंदर आवाज ಹಿಂಗೆ ರಾಮಾಯಣ ಯಾವ ಭಗವಂತನ ಚರಿತ್ರೆ ಹಿಂದೆ ಹೇಳಿಕೊಂಡು ಮಹಾರಾಜ ಈ 9 ದಿನಗಳ ಈ ದಿವ್ಯವಾಗಿರ್ತಕ್ಕಂಥ ಒಂದು ಯಾವುದೋ ಒಂದು ವಿಶಿಷ್ಟವಾದ ಲೋಕದ ದಿವ್ಯ ಆ ಭಗವಂತನ ದಿವ್ಯ ಸಾನ್ನಿಧ್ಯದಲ್ಲಿ ಮಹಾರಾಜರು ಎಷ್ಟೊಂದು ಕಳಕಳಿಯಿಂದ ನಮ್ಮ ಕರ್ನಾಟಕದವರಿಗೆ ಇಂಥ ಭಾಗ್ಯವನ್ನು ಒದಗಿಸಿಕೊಟ್ಟಾರೆ. ಅವೆಲ್ಲವೂ ಹೆಚ್ಚಿನ ಉತ್ಸಾಹದಿಂದ ಭಕ್ತಿ ಭಾವದಿಂದ ಮ್ಯಾಲಿನ ಬಂದು ಇಲ್ಲಿ ಎಲ್ಲ ಒಂದು ಏನು ವಿಶ್ವಾಸಗಳು ಅರ್ಚಕರು ಅಥವಾ ಇಂಥ ಸೇವಕರು ಎಲ್ಲರಿಗೂ ಅತ್ಯಂತ ನಾವು ಆತ್ಮೀಯದಿಂದ ಪ್ರಯತ್ನದಿಂದ ಅವ್ರನ್ನ ಅವರು ಒಂದು ಹೇಳಿದಂತೆ ನಾವು ಎಲ್ಲ ಉಚಿತ ಅವಸ್ಥೆ ಇಟ್ಕೊಂಡು ಹೋಗ್ಬೇಕು. ಅರ್ಥಾತ್ ಏನು ಅಂದ್ರೆ ನಾವು ಸಹಿತ ಎಲ್ಲ ರೀತಿಯಿಂದ ಸರ್ಕಾರಗಳಿಗೆ ಬೇಕು. ಈಗ ಅವರು ನಮಗೆ ಹೇಳಿದ್ರು ನೀವು ಎಲ್ಲ ಮಾಡಿದ್ದೀವಿ ಆದ್ದರಿಂದ ನಾವು ಒಂದು 5 ಲಕ್ಷ ರೂಪಾಯಿ ಇಟ್ಟಿವಿ ಅದನ್ನು ನಾನು ಅರ್ಪಣೆ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ನನಗೇನು ಅದಕ್ಕೂ ಏನು ಅಪೇಕ್ಷಾ ಇಲ್ಲ. ಎಲ್ಲ ಅನೇಕ ಭಕ್ತರು ಅವರು ಸಹಿತ ಕಳಕಳಿಯಿಂದ ಭಕ್ತಿಯಿಂದ ಕೊಟ್ಟಾರೆ. ಅದರೊಳಗಿನ ಒಂದೊಂದು ಪೈಸೆಯನ್ನು
ನಾನು ಕೇವಲ ಈ ಕೆಲಸದಲ್ಲಿ ಒಂದು ಉತ್ತರಿಸಿದ್ದಾಗಿ ಮಾತ್ರ ಮಾಡುವುದಿಲ್ಲ. ಮತ್ತು ನಾ ಈ ಮನುಷ್ಯ ಸಂಕಲ್ಪ ಮಾಡಿದ್ದೀನಿ ಮತ್ತು ಸಂಕಲ್ಪವಾಗಿ ಜನ ಮಾಡಿದ್ದೀನಿ ಏನು ಅಂದ್ರೆ ಏನಾದ್ರು ನಾವು ಪ್ರಾರಂಭ ಮಾಡಿರ್ತೀವಿ ಅಡುಗೆ ಸ್ವರೂಪ ಕೊಟ್ಟು ಅದ್ರ ಎದುರಿಗೆ ಏನು ಅಡುಗೆ ಮಾಡಿ ಕಟ್ತೀವಿ ಅಂದರೆ ಭೋಜನ ಶಾಲಾ ಮಾಡಿ ನಾವು ಇಲ್ಲಿ ಅಡುಗೆ ಮಾಡುವ ಕಾಲವನ್ನು ತಂದು ಇದ್ದು ನಾವು ವಿಶ್ವಾಸ ಎಲ್ಲರೂ ಸೇರಿ ಇಲ್ಲಿ ಮಧ್ಯಾಹ್ನ ಬಂದಿರತಕ್ಕಂಥ ಆಧ್ಯಾತ್ಮಿಕ ಅನ್ನದೇ ಆಗಿದೆ. ಯಾವ ಮಹಾರಾಜರ ಆಯುಷ್ಯ ತುಂಬ ಹೇಳಿದ್ರು ಆ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ಮಧ್ಯಾಹ್ನ ಬಂದು ದರ್ಶನ ಮಾಡಿಕೊಂಡು ನಾವು ವೆಂಕಟಾಪುರಕ್ಕೆ ಹೋಗಿ ಪ್ರಸಾದ ಮಾಡುವಂಥ ಒಂದು ಅವಸ್ಥಾ ಆಗಬಾರ್ದು ಅನ್ನೋದು ರೀತಿ ಬಂದಾಗ ನಮ್ಮ ಸಾರು ಮಾಡಿ ಹಾಕುವಂತಾದರೂ ವ್ಯವಸ್ಥೆ ಆಗಬೇಕು ಅನ್ನೋ ನಮ್ಮ ಕಲ್ಕರಿಯದ ಈ ದೃಷ್ಟಿಯಿಂದಲೇ ನಾವು ಒಂದು ಸಂಘಟನಾತ್ಮಕವಾಗಿ ಕಾರ್ಯ ಮಾಡಬೇಕು, ಇಲ್ಲಿ ಅನ್ನದಾನ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಜಾತಿ ಕಳಕಳಿಯದ ಭಾವನಾ ಮನುಷ್ಯ ಇರೋದು ನೀವೆಲ್ಲರೂ ಅಂಥದ್ದೆಲ್ಲ ನಮ್ಮ ಕಡೆ ಹೆಸರುಕೊಳ್ಳಿ. ನಾವೆಲ್ಲರೂ ಸೇರಿ ಇಲ್ಲಿ ಪ್ರತಿ ದಿವಸ ಬಂದಿರ್ತಕ್ಕಂಥವ್ರಿ ನಾವೇನು ಬಹಳಷ್ಟು ಶ್ರೀಕಂಠ ಪೂಜೆ ಮಾಡಿ ಹಾಕಬೇಕು ಅಂತ ಏನಿಲ್ಲ. ಅನ್ನ ಸಾರು ಚಪಾತಿ ಇಷ್ಟಾದರೂ ನಾವು ಮಾಡಿ ಭಗವಂತನ ನೈವೇದ್ಯ ತೋರಿಸಿ ಬಂದಿರ್ತಕ್ಕಂಥ ಭಕ್ತರಿಗೆ ಊಟ ಮಾಡಿ ಕಳಿಸಿದರೆ ಆ ಭಗವಂತ ಇನ್ನೂ ಹೆಚ್ಚು ತೋರಿಸ್ಕೊಡ್ತಾನೆ, ಎಲ್ಲರಿಗೂ ಆಶೀರ್ವಾದ ಮಾಡ್ತಾನೆ. ಆದ್ದರಿಂದ ನಮ್ಮ ಕರ್ಕರಿಗೆ ಏನದ ಅಂದರೆ ಪ್ರಾರಂಭ ಆಗ್ತದೆ. ಅದೇ ರೀತಿಯಾಗಿ ಎಲ್ಲರಿಗೂ ಪ್ರಸಾದ ಆಗಲಿ, ಅದಾದ್ಮೇಲೆ ನಾವೆಲ್ಲರೂ ಎಲ್ಲ ವಿಶ್ವಾಸಗಳು ನಾವು ನೀವು ಸೇರಿ ಅದು ಸ್ವಲ್ಪ 14 ಏರಿಸಿ ಆಮೇಲೆ ಅನ್ನಪೂರ್ಣೇಶ್ವರಿಯ ಒಂದು ದಿವ್ಯ ಸಾನ್ನಿಧ್ಯ ಪ್ರಾಪ್ತ ಆಗುವಂತೆ ಎಲ್ಲರೂ ಕರ್ತವ್ಯ ವಹಿಸುವ ಕರ್ನಾಟಕದ ಅಯೋಧ್ಯ ಪ್ರತ್ಯಕ್ಷ ಮಹಾರಾಜರೇ ಮತ್ತು ರಾಮಚಂದ್ರನ ಸ್ಥಾಪನೆ ಮಾಡಿದ್ದಾರೆ ಪ್ರತ್ಯೇಕ ಅಯೋಧ್ಯ ಅಂತೆ ಹೇಳಬೇಕು. ಆದ್ದರಿಂದ ಈ ಒಂದು ಅಯೋಧ್ಯೆಯನ್ನು ನೋಡ ಅಯೋಧ್ಯವನ್ನು ಎಷ್ಟು ಅವರು ಇದರಿಂದ ದೊಡ್ಡ ಪ್ರಮಾಣದಲ್ಲಿ ಅದನ್ನೆಲ್ಲ ಸುಧಾರಣೆ ಮಾಡಿದ್ದಾರೆ. ನಾವು ಸಹಿತ ಸ್ವರೂಪವನ್ನು ದಿವ್ಯ ಅವಸ್ಥೆಯನ್ನು ಸ್ವರೂಪವನ್ನು ಭವ್ಯವಾಗಿರ್ತಕ್ಕಂಥ ಸ್ವರೂಪವನ್ನು ದಿವ್ಯವಾದ ಭಾವದೊಂದಿಗೆ ನಾವು ಬೆಳೆಸಬೇಕು. ಮತ್ತು ಇದಕ್ಕಾಗಿ ರಾಜಕೀಯ ಕ್ಷೇತ್ರದಿಂದ ನಾವು 10 ಪೈಸೆ ತಗೊಳ್ಳುವ ಅವಶ್ಯಕತೆ ಮತ್ತು ಏನಾದರೂ ತಗೊಳ್ಳುವಂಥ ವಿಚಾರ ಭಾವನಾ ಕಲ್ಪನಾ ಮಾಡಿ ಯಾರಾದರೂ ಅದಕ್ಕಾಗಿ ಪ್ರಯತ್ನ ಮಾಡಿದ್ರೆ ನನ್ನ ಕಾಲಕ್ಕೆ ಚರಿತ್ರದ ಏನು 42 ವರ್ಷ ಹೆಬ್ಬಳ್ಳಿ ಸಲುವಾಗಿ ಯಾವ MLA ಸ್ಪೀಕರಿಂದ ನಾವು ಏನೂ ದುಡ್ಡು ಕೊಡ್ತೀವಿ ಅಂತ ಸಾಕಷ್ಟು ಮಂದಿ ಬಂದು ಸಹಿತ ನೀವು ಸ್ವಂತ ಗಳಿಸಿಟ್ಟೊಳಗಿನ 10 ರೂಪಾಯಿ ಕೊಟ್ಟು ಸಾಕು. MLA ಫಂಡ್ ಬೇಡ, MP ಫಂಡ್ ಬೇಡ, ಏನೂ ಬೇಕಾಗಿಲ್ಲ. ಅದನ್ನು ಮಾಡಿ ಸತ್ಯಾನ ಮಾಡಿಕೊಂಡು ನಾವು ಮಾಡ್ತಕ್ಕಂಥ ಸ್ಥಾನದಲ್ಲಿ ನಾವು ಭಕ್ತರೆಲ್ಲರೂ ಸೇರಿ ನಮ್ಮ ಕಿಶೆನಲ್ಲಿ ತೆಗೆದು ಒಂದು 5 ರೂಪಾಯಿ ನೀವು ಕೊಟ್ಟು ನಮಗೆ ಸಂತೋಷದ ಈ ಕಾರ್ಯ ನಿಶ್ಚಿತವಾಗಿ ಒಂದು ಸಂಪನ್ನ ಆಗುವಂಥದ್ದು. ಈ ವಿಷಯದಲ್ಲಿ ನಾನು ಸಂಪೂರ್ಣವಾಗಿ ನಮ್ಮ ಆಯುಷ್ಯವನ್ನು ಹಾಕಿಸಿದ್ದೀನಿ. ಭಗವಂತ ಈ ಕಾರ್ಯವನ್ನು ಎಲ್ಲರಿಗೂ ಸಂತೋಷ ಸಮಾಧಾನ ಆಗುವಂತೆ ಕಾರ್ಯ ನಿರ್ವಹಿಸಿ ನನ್ನೆಲ್ಲ ಅನುಗ್ರಹಿಸಿ ಹೇಳಿ ಆ ಪರಮಾತ್ಮ ನಮಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಅನುಗ್ರಹಿಸಿ ನಮಗೆಲ್ಲರಿಗೂ ಭಗವಂತ ಭಕ್ತಿ ಇಮಾನ್ದಾರಿ ಪ್ರೇಮ ಅದು ಸಂಪೂರ್ಣವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ. ನಾನು ಯೋಚನೆ ಬೇಡ, ನನಗೆ ಮತ್ತು ಸಭಾದ ನೈವೇದ್ಯ ಮಾಡಿ ಶುರು ಮಾಡಿದ್ದೇನೆ ಮತ್ತು ಅವರು ಬರಲಿ ಅಂತ ಮತ್ತು ಅದು ಖರೀದಾದ ಇವತ್ತು ಓದಿ ಅಂದ್ರೆ ಮಾಡ್ತೀನಿ ಎಂದೋ ಯಾರಿಗೂ ಅಲ್ಲ ಹಂಗೆ ಮಾಡಬೇಡ್ರಿ. ಬರ್ತೀನಿ ನಾ ಇನ್ನೇನಾದ್ರು ಭಾಳ ಹೊತ್ತು ಮಾತಾಡ್ಕೊಳ್ಬೇಕು ಸ್ವಲ್ಪದಾಗ ಇನ್ನೊಂದು ಹೇಳ್ತೀನಿ. ಎಲ್ಲರೂ ಸೇರಿ ಇದನ್ನ ಸಾಕ್ಷಾತ್ ಅಯೋಧ್ಯ ಆಗುವಂತೆ ಎಲ್ಲರೂ ಮಾಡಿ ಅವರುವಂತೆ ಸೇವಾ ಮಾಡುವಂತೆ ಸದ್ಗುರುನಾಥ ಮಹಾರಾಜ್ ಕಿ ಜೈ.